ಸುಬತೆ, ಅರುಂಧತಿ, ನಿನ್ನೆ ಸಂಜೆ 6 ಗಂಟೆ ಬಸ್ಸಲ್ಲಿ ಕಮಲಕ್ಕನುವೆ ಮಕ್ಳುವೆ ಬಂದ್ರಂತೆ. ನನ್ನ ನೋಡಕ್ಕೆ ಬರ್ಲಿಲ್ಲ. ಅಯ್ಯೋ ಕಂದ, ಅವ್ರು ಬಂದಿರೋದೇ ನಿನ್ನ ನೋಡಕ್ ಕಣವ. ಅವ್ರು ಬಂದಾಗ ನಿನ್ ಚಿಕ್ಕಮ್ಮ ಆಚೆನೆ ಇದ್ಲಂತೆ. ಅದಕ್ಕೆ ನಿನ್ನ ಮಾತಾಡ್ಸ್ದೆ ಹಂಗೆ ಬಂದ್ಬಿಟ್ಟವ್ರೆ. ಹೌದಾ ಸುಬ್ಬತ್ತೆ? ಅಕ್ಕನುವೆ ಮಕ್ಳುವೆ ಚೆನ್ನಾಗವ್ರೆ ತಾನೆ? ಚೆನ್ನಾಗವ್ರೆ ಕಣವ. ರಾತ್ರಿ ಎಲ್ಲ ನಿನ್ ಬಗ್ಗೆನೆ ವಿಚಾರಿಸ್ಕೊಂಡ್ರು. ನಮ್ ಚಿಕ್ಕಮ್ಮ ಹೊಲಕ್ ಹೋದ್ಮೇಲೆ ಇಲ್ಲಿ ಎಲ್ಲಾ ಕೆಲ್ಸಾನು ಮುಗಿಸ್ಬಿಟ್ಟು ನಿಮ್ ಮನೆ ಹತ್ರ ಬರ್ತೀನಿ. ಸರಿ ಕಣವ. ಯಾ ಇನ್ನು ಇಲ್ಲೇ ಕುತ್ಕೊಂಡು ಏನಯ್ಯ ಮಾಡ್ತಿದ್ಯಾ? ಯಾಕೋ ಹುಷಾರಿಲ್ಲ, ಯಾಕೋ ಇವ ಸುಸ್ತಾಯ್ತದೆ ಕಮ್ಮಿ. ಸರಿ ನಿನ್ ಕತೆ ಕಟ್ಕೋ. ಒಂದೊಂದ್ ದಿನಾನು ಒಂದೊಂದ್ ಕತೆ ಹೇಳ್ತಾ ಕುಂತ್ರೆ ನೀನ್ ಹೊಲ ಉಳೋದ್ ಯಾವಾಗ, ಬಿತ್ತನೆ ಮಾಡೋದ್ ಯಾವಾಗ? ಊರವ್ರೆಲ್ಲ ಆಗ್ಲೇ ಬಿತ್ತನೆ ಮಾಡ್ತಾವ್ರೆ. ಹೋಗೋಗು, ಕೆಲ್ಸ ನೋಡೋಗು. ನನ್ಗೇನಾದ್ರೆ ನಿನ್ಗೇನಂತೆ? ನಿನ್ ಸುಪುತ್ರ ಮಲ್ಗಾವ್ನ ಇಲ್ಲ ಎದ್ದು 6 ಗಂಟೆ ಬಸ್ ಹೋದ್ನೋ? ನಿನ್ನಂಗೆ ಅವನೇನು ಸೋಂಬೇರಿ ಅಲ್ಲ, ಅವನ್ ಎದ್ದ ಆಗ್ಲೇ ಹೋದ. ಬೆಳಿಗ್ಗೆನೆ ಪಟ್ನಕ್ ಹೋಗಿ ಅದೇನ್ ಕಡ್ದು ಕಟ್ಟೆ ಆಗ್ತಾನೋ ಆ ಕಡೆ ಕಡೆ ಹೋಗು. ಎಂತ ಮಗ ಉಟ್ಬಿಟ್ನೋ ಏನೋ. ಅಯ್ಯೋ ಆಣೆ ಬರ, ಏನ್ ಮಾಡಕ್ಕಾಯ್ತದೆ? ಯಾರು? ರಾಮಣ್ಣ ದೊಡ್ಡಪ್ಪನ? ಹೌದಮ್ಮ ಅರುಂಧತಿ. ಏನ್ ದೊಡ್ಡಪ್ಪ ನೀವು? 1 ವಾರದಿಂದ ಜ್ವರ, ಹುಷಾರಿಲ್ಲ ಅಂತಿದ್ರಿ, ಆದ್ರೂ ಹೊಲ್ತಾಕ್ ಹೋಯ್ತಾ ಇದೀರಲ್ಲ. ಈಗ್ಲೂ ಹುಷಾರಿಲ್ಲ ಕಣವ. ಆದ್ರೆ ಏನ್ ಮಾಡೋದು, ಮಳೆ ಬುಯ್ದು 1 ವಾರ ಆಗೈತೆ. ಊರರೆಲ್ಲ ಬಿತ್ತನೆ ಶುರು ಮಾಡವ್ರೆ. ನಾನು ಈಗ ಹೊಲ ಉಳಕ್ ಹೋಯ್ತಿದ್ದೀನಿ ಕಣವ. ಅಲ್ಲ ದೊಡ್ಡಪ್ಪ, ಜಗದೀಶ್ ಅಣ್ಣಂಗೆ ಕಾಲೇಜ್ ರಜಾ ತಾನೆ, ಅವ್ರನ್ನ ಹೊಲ ಒಳಗ್ ಕಳಿಸ್ಬಿಟ್ಟು ನೀವ್ ಮನೇಲೇ ಇರ್ಬೇಕಾಗಿತ್ತು. ಅಯ್ಯೋ ಕಂದ, ಅಂತ ಅದೃಷ್ಟ ನಾನ್ ಪಡ್ಕೊಂಡ್ ಬಂದಿಲ್ಲ ಕಣವ. ಕಾಲೇಜಿಗೆ ರಜಾ ಇದ್ರೆ ಏನಂತೆ, ಒತ್ತರನೆ ಪಟ್ನಕ್ ಬಸ್ ಐತೆ. ಅವ್ರವ್ವ ಖರ್ಚಿಗೆ ಕಾಸು ಕೊಡ್ತಾಳೆ. ಪಟ್ನಕ್ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಮಾರ್ನಿಂಗ್ ಶೋ ಪಿಕ್ಚರ್ ನೋಡೋದ್ ಬಿಟ್ಟು ಹೊಲ ಉಳಕ್ ಹೋಯ್ತಾನವ ಅವನು. ಅವನ್ ಸರಿಯಾಗಿ ಓದ್ತಾನೂ ಇಲ್ಲ, ಇಲ್ಲಿ ಕೆಲ್ಸನೂ ಮಾಡ್ತಾ ಇಲ್ಲ. ಮುಂದೆ ಅದೇನಾಯ್ತದೋ ಆ ದೇವ್ರಿಗೆ ಗೊತ್ತು. ಬರ್ತೀನಿ ಕಣವ. ಸರಿ ದೊಡ್ಡಪ್ಪ.
ಒಂದೊಂದ್ ದಿನಾನು ಒಂದೊಂದ್ ಕತೆ ಹೇಳ್ತಾ ಕುಂತ್ರೆ ನೀನ್ ಹೊಲ ಉಳೋದ್ ಯಾವಾಗ ಬಿತ್ತನೆ ಮಾಡೋದ್ ಯಾವಾಗ? ಊರವ್ರೆಲ್ಲ ಆಗ್ಲೇ ಬಿತ್ತನೆ ಮಾಡ್ತಾವ್ರೆ. ಹೋಗೋಗು ಕೆಲ್ಸ ನೋಡೋಗು. ಏನ್ ದೊಡ್ಡಪ್ಪ ನೀವು, 1 ವಾರದಿಂದ ಜ್ವರ ಹುಷಾರಿಲ್ಲ ಅಂತಿದ್ರಿ, ಆದ್ರೂ ಹೊಲ್ತಾ ಕೊಯ್ತಾ ಇದೀರಲ್ಲ. ಜಗದೀಶ್ ಅಣ್ಣಂಗೆ ಕಾಲೇಜ್ ರಜಾ ತಾನೆ, ಅವ್ರನ್ನ ಹೊಲ ಒಳಗ್ ಕಳಿಸ್ಬಿಟ್ಟು ನೀವ್ ಮನೇಲೇ ಇರ್ಬೇಕಾಗಿತ್ತು. ಕಣ್ಣಿಲ್ದೇ ಇದ್ರೆ ಏನಂತೆ, ಮನಸ್ಸಿರ್ಬೇಕು. ವಿಮ್ಮಿ, ನಿಮ್ಮಿ, ನೀವಿನ್ನೂ ಮಲ್ಗಿದೀರಾ? ಅಮ್ಮಂಗ್ ಗೊತ್ತಾದ್ರೆ ನಿಮಗೆ ಹಬ್ಬ ಮಾಡ್ಬಿಡ್ತಾರೆ. ಹೇಳಿ ಬೇಗ ಎದ್ದು ಓದ್ಕೊಳ್ಳಿ. ಅಯ್ಯೋ ಅಕ್ಕ, ಅಮ್ಮಂಗ್ ಹೇಳ್ಬೇಡ, ನಾವು ಬೇಗ ಎದ್ದು ಓದ್ಕೊಂತಿದ್ವಿ ಅಂತ ಹೇಳು. ಹೇ ಬುಕ್ ತಗೊಳ್ಳೆ. ಆಯ್ತಕ್ಕ. ಸರಿ, ನೀವ್ ಓದ್ಕೋತಾ ಇರಿ, ನಾನ್ ನೀರ್ ಕಾಯಿಸ್ತೀನಿ, ಆಮೇಲೆ ಬನ್ನಿ ಸ್ನಾನ ಮಾಡಿಸ್ತೀನಿ. ಪರಮಾತ್ಮ, ಸಾವಿತ್ರಿ, ಗದ್ದೆ ಹೋಗಿ ಮಿಷಿನ್ ಸ್ಟಾರ್ಟ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯ, ಇನ್ನು ಇಲ್ಲೇ ಇದ್ದೇನಯ್ಯ? 10 ಗಂಟೆಗೆಲ್ಲ ಕರೆಂಟ್ ತೆಗಿತಾರಂತ ಗೊತ್ತಿದ್ದು ಈಟೋ ತನಕ ಮನ್ಕೊಂಡಿದ್ಯಾ? ಅಲ್ಲ, ಗದ್ದೆ ಈಗ ಹೋಯ್ತಾ ಇದ್ದೀನಲ್ಲ. ಸರಿ, ಹೋಗಿ ಅಲ್ಲೇ ಇರು. ನಾಷ್ಟನ ನಾನು ಅಲ್ಲಿಗೆ ತಗೊಂಬತ್ತೀನಿ. ಓ, ಆಯ್ತಾಯ್ತು, ಸರಿ. ಅಯ್ಯ, ಇಂಥವ್ನ ಕಟ್ಕೊಂಡು ನಾನ್ ಎಣಗದ್ ಬಂದದೆ ಎಲ್ಲ ನನ್ ಕರ್ಮ. ಅಬ್ಬ, ಆದೇಶ. ಅಯ್ಯೋ, ನೀರೇ ಹಿಡ್ದಿಲ್ವಲ್ಲ ಇವಳು. ಅವನೇನಾರ ನೀರ್ ನಿಲ್ಲಿಸ್ಬಿಟ್ರೆ ನಾನೇನ್ ಮಾಡ್ಲಿ? ಇವಳ ಹತ್ರ ಬಡ್ಕೊಂಡು ನನ್ನ ಅರ್ಧ ಜೀವ ಆಗ್ಬಿಟ್ಟೆ, ಎಲ್ಲ ನನ್ ಕರ್ಮ. ಏ ಅರುಂಧತಿ, ಬಚ್ಚಲ್ ಮನೇಲಿ ಏನೇ ಮಾಡ್ತಿದ್ಯಾ? ನಿಮ್ಮಿಗೂ ವಿಮ್ಮಿಗೂ ಸ್ನಾನ ಮಾಡಿಸ್ತಿದ್ದೀನಿ ಚಿಕ್ಕಮ್ಮ. ಇನ್ನು ಎಷ್ಟೋ ಸ್ನಾನ ಮಾಡಿಸ್ತೀಯ? ಬೇಗ ಬಾರ ಇಲ್ಲಿ. ಬಂದೆ ಚಿಕ್ಕಮ್ಮ. ಏನ್ ಚಿಕ್ಕಮ್ಮ? ಇನ್ನು ನೀರ್ನೇ ಹಿಡ್ದಿಲ್ವಲ್ಲೇ? ಈಗ ಹೋಗಿ ಇಟ್ಕೊಂಡ್ ಬರ್ತೀನಿ ಚಿಕ್ಕಮ್ಮ. 3 ದಿನಕ್ಕೊಂದ್ಸಲ ನೀರ್ ಬಿಡ್ತಾರೆ, ಅದನ್ನು ಯಾವಾಗ ಬೇಕಂದ್ರೆ ಅವಾಗ ನಿಲ್ಲಿಸ್ಬಿಡ್ತಾರೆ. ತಗೋ, ಹೋಗಿ ಇಡ್ಕಮ್ಮ, ಹೋಗೋ. ಬ್ಯಾಗ್ ಹೋಗ. ಇವ್ರು ಬೇರೆ. ಏಯ್, ಬಚ್ಚಲ್ ಮನೇಲಿ ಇನ್ನು ಏನೇ ಮಾಡ್ತಾ ಇದ್ದೀರಾ? ನನ್ ಕರ್ಮ. ಓಂ ವಾಯುಪುತ್ರಾಯ ನಮಃ. ಓಂ ಆಂಜನೇಯ. ಐನೂರೇ. ಓ ಅರುಂಧತಿ, ಬಂದೇ ಇರಮ್ಮ. ಏನಮ್ಮ ಅರುಂಧತಿ, ಬೆಳಿಗ್ಗೆನೆ ಬಂದಿದ್ಯಾ? ಅದೇ ಐನೂರೇ, ನನ್ ಓದಿನ ಬಗ್ಗೆ ನಮ್ ಚಿಕ್ಕಮ್ಮನ ಹತ್ರ ಮಾತಾಡಿ ಅಂತ ಹೇಳಿದ್ನಲ್ಲ. ಅಯ್ಯೋ ಮಗು, ನೀನು ಹೇಳಿದ ಮಾರನೇ ದಿನಾನೇ ನಾನು ಹೋಗಿ ನಾನು ಹೇಳೋ ರೀತಿಲೇ ಹೇಳ್ದೆ. ಅದಕ್ಕವರು ಬಾಯಿ ಬಂದಾಗ ಮಾತಾಡಿ ಅವತ್ತಿನಿಂದ ದೇವಸ್ಥಾನಕ್ಕೂ ಬರ್ತಾ ಇಲ್ಲ, ಪೂಜೆಗೂ ಕೊಡ್ತಾ ಇಲ್ಲ ಅಮ್ಮ. ಸರಿ ಐನೂರೇ, ನಾನ್ ಬರ್ತೀನಿ. ದೇವ್ರೆ, ಈ ಮಗು ಆಸೆನ ನೀನೇ ಈಡೇರಿಸ್ಬೇಕಪ್ಪ. ಬೇಗನೆ ತಿನ್ರೆ. ಅಮ್ಮ, ಅಕ್ಕಂಗೆ ಅಕ್ಕಂಗೆ ಇವತ್ತಾದ್ರೂ ಇಡ್ಲಿ ಕೊಡ್ತೀಯನಮ್ಮ? ತಗದ್ ಬುಟ್ಟೆ ಅಂದ್ರೆ ಬಾಯಿ ಮುಚ್ಕೊಂಡ್ ತಿನ್ರೆ.
ರಾತ್ರಿ ಮಿಕ್ಕಿರೋ ತಂಗ್ಳನ್ನ ನೀ ತಿಂತೀರಾ ನಿಮ್ಮ ಅಪ್ಪ ತಿಂತಾನ? ಇಡ್ಲಿ ಅಂತೆ ಇಡ್ಲಿ, ಇನ್ನು ಎಳ್ಳೆಳ್ಳು ಹಾಕ್ತೀನಿ ತಿನ್ನಿ. ಏಯ್ ಡಬ್ಬಿಗೆ 4 ಇಡ್ಲಿ ಹಾಕ್ತೀನಿ ಸಾಕಾ? ಸಾಕಮ್ಮ. ಬ್ಯಾಗ್ನ ತಿನ್ರಿ. ಹೇ ಅಮ್ಮಂಗ್ ಹೇಳ್ಬೇಡ. ಏ ಅರುಂಧತಿ ಹಿಡ್ಕೊಂಡು ಹೋಗ್ಲಿ ಬಿಡ್ರೆ, ತಡ ಆದ್ರೆ ಅವ್ರ ಚಿಕ್ಕಮ್ಮ ಬೈತಾಳೆ. ಅವಳಿಗೆ ಅವಳ ಚಿಕ್ಕಮ್ಮ ಮಾತ್ರ ಬೈತಾಳೆ. ನನಗ್ ನಮ್ಮ ಅತ್ತೆನೋ ಅನುಮಾನದ ಪಿಶಾಚಿ ನನ್ ಗಂಡನು ಯಾರತ್ತ ಅಲ್ಕಿಸ್ಕೊಂಡ್ ನಿಂತಿದ್ಯ ಅಂತ ಬಾಯಿಗೆ ಬಂದಾಗ ಬೈತಾಳೆ. ಏನಮ್ಮಿ ನೀನು ಹಿಡ್ಕೊಂಡು ಹೋಗು ನೀನೆ. ನೀವೇ ಹಿಡ್ಕೊಳ್ಳಿ ಅಕ್ಕ. ಅಲ್ಲೇ ಎಷ್ಟು ಬೇಗ ತಿನ್ಬಿಟ್ಟವೆ ಬಂಗಾರದ ಮಕ್ಕಳು. ಯಾಕವ್ವ ತಿನ್ನಕಾಯ್ತಿಲ್ವಾ? ಸರಿ ಕೈ ತೊಳ್ಕೊ, ಬಸ್ ಬರೋ ಹೊತ್ತಾಯ್ತು. ನೀರ್ ತರಕ್ ಹೋದಳು ಇಷ್ಟೊತ್ತಾಯ್ತು, ಎಲ್ಲ ಹಾಳಾಗೋದ್ಲು ಏನು? ಅಮ್ಮ ಅಕ್ಕ ಬಂದ್ಲು. ಏ ದರಿದ್ರದವಳೆ, ನನ್ ಮಕ್ಳು ಸ್ಕೂಲ್ಗೆ ಹೋಗುವಾಗ ಅಡ್ಡ ಬರ್ಬೇಡ ಅಂತ ನಿಂಗೆ ಎಷ್ಟ್ ಕಿತ ಹೇಳೋದು? ಅಯ್ಯೋ ಬಾರ ಇಲ್ಲಿ ಪಕ್ಕಕ್ ನಿಂತ್ಕೋ. ಇನ್ನೇನ್ ಬಸ್ ಬರೋ ಹೊತ್ತಾಯ್ತು, ನೀವಿನ್ ಹೊರಡಿ. ಅಕ್ಕ ಟಾಟಾ ಅಕ್ಕ. ಆಹಾ ಟಾಟಾ ಅಂತ ಟಾಟಾ ಹಂಗೆ ಒಂದ್ ಇಕ್ಕಿದ್ರೆ ಗೊತ್ತಾಯ್ತದೆ. ಹೋಗ್ರೆ. ಏಯ್ ಅನ್ನ ಸಾರ್ ಕಲ್ಸಿಕ್ಕಿದೀನಿ, ಹಾಕೊಂಡ್ ಚೆನ್ನಾಗ್ ತಿನ್ನು. ಪಾತ್ರೆಗಳು ತೊಳೆದ್ಬಿಟ್ಟು ಬಟ್ಟೆ ಹೋಗಿ. ಆಮ್ಯಾಕ್ ನಾನು ಇಲ್ಲ ಅನ್ಬಿಟ್ಟು ಅಲ್ಲಿ ಇಲ್ಲಿ ಏನಾರು ತಿರ್ಗಾಕ್ ಹೋದ್ರೆ ನಿಂಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹುಷಾರ್, ಹೋಗೆ ಒಳಗೆ. ಮೂದೇವಿನ್ ತಂದು. ಅಯ್ಯೋ ಇವಳ ಕೈ ಸೇದೋಗ ಯಾಕನ ಗೋಳೈಕೋತಾಳು. ವಿಮ್ಮಿ, ನಿಮ್ಮಿ, ನಿಮಗ್ ಕೊಟ್ಟಿರೋ ತಿಂಡಿನ ನನಗ್ ಕೊಟ್ಟಿದಿರಲ್ಲೇ. ನಿಮಗೆ ನನ್ ಮೇಲೆ ಎಷ್ಟ್ ಪ್ರೀತಿನೇ. ಮಕ್ಕಳೇ, ಇವತ್ತಿನ ಪದ್ಯ ಬೇವು ಬೆಲ್ಲದೊಳೆಡಲೇನು ಫಲ. ಈಗ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ. ಬೇವು ಬೆಲ್ಲದೊಳೆಡಲೇನು ಫಲ, ಹಾವಿಗೆ ಹಾಲೆರೆದರೆ ಏನು ಫಲ. ಇನ್ನೊಂದ್ಸಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೇವು ಬೆಲ್ಲದೊಳೆಡಲೇನು ಫಲ, ಹಾವಿಗೆ ಹಾಲೆರೆದರೆ ಏನು ಫಲ. ಇದರ ಅರ್ಥ ಏನು ಗೊತ್ತಾ? ಬೇವು ಕಹಿಯಾಗಿರುತ್ತೆ, ಅದಕ್ಕೆ ಬೆಲ್ಲವನ್ನು ಸೇರಿಸಿದ್ರು ಕೂಡ ಕಹಿಯಾಗೇ ಇರುತ್ತೆ ಹೊರತು ಸಿಹಿಯಾಗಿರೋದಿಲ್ಲ. ಹೊಲದ ಕೆಲ್ಸನೂ ನಾನೇ ಮಾಡ್ಬೇಕು, ಮನೆ ಕೆಲ್ಸನೂ ನಾನೇ ಮಾಡ್ಬೇಕು.
ಏ ಸ್ವಾತಿ, ನಿನ್ಗೇನೆ ಬಂತು ಕೇಡು? ಬಸ್ ಬರೋ ಹೊತ್ತಾಯ್ತು, ಬೇಗ ಹೋಗೆ. ಇಲ್ಲ, ನಾನ್ ಸ್ಕೂಲಿಗೆ ಹೋಗಲ್ಲ. ಮಿಸ್ ಬೈತಾರೆ, ನಾನ್ ಹೋಮ್ವರ್ಕ್ ಮಾಡಿಲ್ಲ. ಅಯ್ಯೋ ಹುಚ್ಚ ಮೂದೇವಿ, ನೀ ಸ್ಕೂಲಿಂದ ಬಂದ ತಕ್ಷಣ ಬಡ್ಕೊಂಡೆ ಹೋಮ್ ವರ್ಕ್ ಮಾಡು ಅಂತ. ಬ್ಯಾಗ್ ಬುಸಾಕ್ಬಿಟ್ಟು ಆಟ ಆಡಕ್ ಹೋದೆ. ರಾತ್ರಿ ಬಂದು ಪಟ್ಟಾಗಿ ತಿಂದ್ಬಿಟ್ಟು ಮಲ್ಕೊಂಬಿಟ್ಟೆ, ನಿದ್ದೆ ಬತ್ತೈತೆ ಅಂತ. ಕರ್ಮ ಕರ್ಮ. ಇವತ್ ನಾನು ಒಳ್ಳೆ ಪಾಠ ಕೇಳಿಸ್ಕೊಂಡೆ. ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಇನ್ನು ಏನೇ ಇಲ್ಲೇ ನೋಡ್ಕೊಂಡ್ ನಿಂತ್ಕೊಂಡಿದ್ಯಾ? ಬಾ ಯೂನಿಫಾರ್ಮ್ ಬಿಚ್ಚಾಕೋ. ಸ್ಕೂಲ್ಗೆ ಹೋಗ್ದಿದ್ರೆ ಹಾಳಾಗೋದು ನೀನೆ. ಇನ್ನು ಏನ್ ನೋಡ್ಕೊಂಡ್ ನಿಂತಿದ್ಯಾ? ಬಾರೆ ಒಳಗೆ ನಡಿ. ಹಾವು ವಿಷದಿಂದ ಕೂಡಿರುತ್ತೆ. ಅದಕ್ಕೆ ನಾವ್ ಎಷ್ಟೇ ಹಾಲನ್ನ ಎರೆದ್ರೂ ಕೂಡ ಅದರ ವಿಷ ಮಾತ್ರ ಕಮ್ಮಿ ಆಗೋದಿಲ್ಲ ಅಂತ ಇದರ ಅರ್ಥ. ಲಕ್ಷ್ಮಿ, ಸರಸ್ವತಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವು ತಗೊಳ್ಳಿ, ಚೆನ್ನಾಗಿದ್ದೀವಿ. ಇಡ್ಲಿ ತಂದಿದ್ದೀನಿ. ಏ ಬಾರೆ ತಿನ್ನೋಣ. ಏನೇದು? ಅರುಂಧತಿ ಅಕ್ಕ ಇಡ್ಲಿ ತಂದು ಕೊಟ್ಟಿದ್ದಾಳೆ. ಸರಿ ತಿನ್ನೋಗಿ. ಅರುಂಧತಿ ಅಕ್ಕ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಮ್ಮ? ಇವಳು ಚಂದನ ದೇವ್ರೇ ಕಾಪಾಡ್ಬೇಕು. ಏನೋ ಅವಳೆ. ಅಕ್ಕ, ಬಾವ ಯಾಕಕ್ಕ ಬರ್ಲಿಲ್ಲ? ಅಯ್ಯೋ, ಅವರೆಲ್ಲಮ್ಮ ಬರಕಾಗತ್ತೆ. ರಸ್ತೆ ಕೆಲ್ಸಕ್ಕೆ ಹೋಗ್ತಾರೆ, ಒಂದಿನ ಹೋಗ್ಲಿಲ್ಲ ಅಂದ್ರೆ 150 ರೂಪಾಯಿ ಲಾಸ್ ಆಗ್ತೈತೆ. ಅದಕ್ಕೆ ನಾವು ಇವ ಸಂಜೆನೆ ಊರ್ಗೋಯ್ತಾ ಇದೀವಿ. ಅಯ್ಯ, ಇಷ್ಟು ಬೇಗನಾ ಅಕ್ಕ? ಈಗ್ಲೇ ಒಂದಿನ ಸ್ಕೂಲ್ ಹೋಯ್ತು. ಅಜ್ಜಿನ ಅರುಂಧತಿ ಅಕ್ಕನ ನೋಡ್ಬೇಕು ಅಂತ ಆಟ ಮಾಡ್ತಿದ್ವು, ಅದಕ್ಕೆ ಕರ್ಕೊಂಬಂದೆ. ಅರುಂಧತಿ, ಒಂದ್ಸಲ ಬಾರೆ ನಮ್ಮೂರ್ಗ್ ಹೋಗ್ ಬರೋಣ. ಅಯ್ಯೋ, ಆ ಭಾಗ್ಯ ಇವಳಿಗೆಲ್ಲಿದೆ? ಆ ರಾಕ್ಷಸ ಸುಮ್ನೆ ಬಿಡ್ತಾಳ? ಈಗ ಇವಳು ಇಲ್ಲಿಗೆ ಬಂದಿದ್ ಗೊತ್ತಾದ್ರೆ ಅಷ್ಟೇ. ಸರಿ, ಒಳಗ್ ಬನ್ನಿ, ಕಾಪಿ ಮಾಡ್ತೀನಿ. ಬೇಡಿ ಅತ್ತೆ, ನನಗ್ ಈಗ್ಲೇ ಟೈಮ್ ಆಯ್ತು, ನಾನ್ ಬರ್ತೀನಿ. ಈಗಂತ ಕೆಲ್ಸ ಏನೇ? ಕೆಲ್ಸ ಎಲ್ಲ ಮುಗಿಸ್ ಬಂದಿದ್ಯಾ ತಾನೆ? ಕೆಲ್ಸ ಎಲ್ಲ ಮುಗಿಸಿದ್ರೆ ಏನಮ್ಮ, ಈಗಾಗ್ಲೇ 1 ಗಂಟೆ ಆಗ್ತಾ ಇದೆ. ಟಿವಿಲಿ ನ್ಯೂಸ್ ಬರುತ್ತೆ. ಹೋಗಮ್ಮ, 2 ಗಂಟೆಗೆ ಇಂಗ್ಲಿಷ್ ನ್ಯೂಸ್ ಬರುತ್ತೆ, 4 ಗಂಟೆಗೆ ಹಿಂದಿ ನ್ಯೂಸು. ಅರುಂಧತಿ, ನೀನ್ ಓದಿನ ವಿಷಯ ಏನಾಯ್ತಮ್ಮ? ಏನಾಯ್ತದಮ್ಮ, ಪೂಜಾರಪ್ಪನವರಿಂದ ಹಿಡಿದು ಊರಿನ ಹಿರಿಯರೆಲ್ಲ ಹೇಳಿದ್ರು. ಅವಳು ಮನೆ ಕೆಲಸ ಮಾಡಿಸ್ಕೊಳ್ಳೋದನ್ನ ಬಿಟ್ಟು ಶಾಲೆಗೆ ಕಳಿಸ್ತಾಳೆ. ಏನಿದ್ರು ಇವಳು ಶಾಲೆ ಕಿಟಕಿ ಹತ್ರ ನಿಂತ್ಕೊಂಡು ಕಿವಿಲ್ ಕೇಳಿಸ್ಕೊಂಡ್ ಕಲಿಬೇಕಷ್ಟೇ. ಇಲ್ಲ ಅತ್ತೆ, ನಾನ್ ಸ್ಕೂಲ್ಗೆ ಹೋಗೇ ಹೋಗ್ತೀನಿ, ಓದೇ ಓದ್ತೀನಿ. ಅಯ್ಯೋ ನನ್ ಕಂದ, ಅದ್ಯಾವ್ರು ಅಷ್ಟು ಮಾತ್ರ ದಾರಿ ತೋರಿಸ್ಬಿಟ್ರೆ ನನಗಿಂತ ಸಂತೋಷ ಪಡೋರು ಬೇರೆ ಯಾರವ್ರೆ? ಹೋಗ್ಬಾಕಂದ. ನಾನ್ ಬರ್ತೀನಕ್ಕ. ಆಯ್ತಮ್ಮ, ಹೋಗ್ ಬರ್ತೀನಿ ಕಣ್ರೆ. ಆಯ್ತಕ್ಕ, ಬಾಕ್ಸ್ ತಗೋ. ಚೆನ್ನಾಗ್ ಓದಿ. ಸರಿ ಅಕ್ಕ. ಅದಕ್ಕೆ ಹೇಳೋದು, ಎತ್ತ ತಾಯಿ ಇರ್ಬೇಕು ಅಂತ. ಆ ಶಾಂತಮ್ಮ ಬದುಕಿದ್ರೆ. ಮಕ್ಳೆಲ್ಲ ಸಾಲ ಕ್ಲಾಸ್ ಹೋಗಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ರಾಜಪುರ ತಾನೆ? ಏನ್ ಲಗೇಜ್ ಸಮೇತ ಬಂದ್ಬಿಟ್ಟಿದ್ದೀರಾ? ಹೌದು. ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡ್ಕೋತೀರಾ ತಾನೆ? ಹೌದು ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನೋಡಿ, ನಿಮ್ಗೊಂದ್ ಮನೆ ನೋಡಿದೀನಿ, 1000 ರೂಪಾಯಿ ಬಾಡಿಗೆ, ಎಲ್ಲಾ ಅನುಕೂಲನೂ ಇದೆ. ಥ್ಯಾಂಕ್ ಯು ಸರ್. ನೋಡಿ ರಾಜಪ್ಪನವ್ರೆ, ಇಲ್ಲಿರೋ ಎಲ್ಲಾ ಟೀಚರ್ಸು ಟೌನ್ ನಿಂದ ಅಪ್ ಅಂಡ್ ಡೌನ್ ಮಾಡೋರೆ. ಇಲ್ಲಿ ಯಾರು ಸ್ಟೇ ಆಗಲ್ಲ. ಈ ಊರಲ್ಲಿ ಟ್ಯೂಷನ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಎಲ್ಲಾ ಮಕ್ಕಳು ಟ್ಯೂಷನ್ಗೆ ನಿಮ್ಮನೆಗೆ ಬರ್ತಾರೆ. ಆದ್ರೆ ಸಿದ್ದೇಗೌಡ್ರ ಮಕ್ಕಳಿಗೆ ಮಾತ್ರ ನೀವೇ ಅವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ಬೇಕು. ಸಾವಿತ್ರಮ್ಮನವರು ಫೀಸ್ ಜಾಸ್ತಿ ಕೊಡ್ತಾರೆ. ಕಾನ್ವೆಂಟ್ ಹೋಗೋ ಮಕ್ಕಳು. ಸರಿ ಸರ್. ಸರಿ ಸರಿ, ಬನ್ನಿ. ನಡೀರಿ ಸರ್. ಕೊನೆಯಲ್ಲಿ ಮುಖ್ಯಾಂಶಗಳು. ರಾತ್ರಿ ಸಿಮ್ಲಾದಲ್ಲಿ ಸಂಭವಿಸಿದ ಭೂಕಂಪ ಈ ದಶಕದ ಅತ್ಯಂತ ಭೀಕರವೆನಿಸಿದ್ದು ಮತ್ತೆ ಇಂದು ಸಂಭವಿಸುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿರುವ ಹಿನ್ನೆಲೆಯಲ್ಲಿ ಅಮೆರಿಕದ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿಗಳು ಇಂದು ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಹಿಂತಿರುಗುತ್ತಿದ್ದಾರೆ. ಕರ್ನಾಟಕದ ಬರ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲು ಸರ್ವಪಕ್ಷಗಳ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಮಾತುಕತೆಯ ಮೂಲಕ ಕಾವೇರಿ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಂದು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಬೆಂಗಳೂರಿನಲ್ಲಿ ಸಂಧಿಸಿ ಚರ್ಚಿಸಲಿದ್ದಾರೆ. ಕರ್ನಾಟಕದ ದಿವಂಗತ ಪುಟ್ಟರಾಜ ಗವಾಯಿಗಳ ರೀತಿ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಜನ ಅನುಯಾಯಿಗಳನ್ನು ಹೊಂದಿದ್ದು ಒಂದು ಅಂಧರ ವಿಶ್ವವಿದ್ಯಾಲಯವನ್ನು ನಡೆಸುತ್ತಿರುವ ಶ್ರೀ ಜಗದ್ಗುರು ರಾಮಭದ್ರಾಚಾರ್ಯರ ಜನ್ಮ ದಿನಾಚರಣೆಯನ್ನು
ಅದ್ಧೂರಿಯಾಗಿ ಆಚರಿಸಿ ಗುರುಗಳ ಆಶೀರ್ವಾದವನ್ನು ಪಡೆದರು. ಕಾನ್ಪುರದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7 ಗಂಟೆಗೆ. ಈಗ ಡಾಕ್ಟರ್ ಪುಟ್ಟರಾಜು ಗವಾಯಿಗಳ ಧ್ವನಿ ಮುದ್ರಿತ ಉಳುವಿ ಚನ್ನಬಸವೇಶ್ವರ ಕೀರ್ತನೆ. ಸಾಂಬ ಸದಾ ಶಿವ ಸಾಂಬ ಶಿವಗರ, ಸಾಂಬ ಸದಾ ಶಿವ ಸಾಂಬ ಶಿವಗರ. ನನಗಂತೂ ಸಾಕಾಗೋಗಿದೆ ಕಣೋ, ನಿಮ್ಮ ಅಪ್ಪನ ಹತ್ರ ಬೈಸ್ಕೊಂಡು ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನು. 24 ಗಂಟೆನೂ ಪ್ಯಾಟೆ ಪ್ಯಾಟೆ ಅಂತ ಸಾಯ್ತೀಯ. ಅಲ್ಲ ಅದೇನ್ ಕಡ್ದು ಕಟ್ಟೆ ಹಾಕ್ತಿಯೋ ಏನೋ. ನೀನ್ ಕೇಳ್ದಾಗೆಲ್ಲ ಕಾಸು ಕೊಡೋದಕ್ಕೆ ನಾನೇನ್ ಕಾಸಿನ ಗಿಡ ಹಾಕಿದೀನೇನೋ. ಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಕಾಸು ಕೇಳಿದ್ರೆ ಬಂತು ನಿಂಗೆ. ಬೇಡ ಬಿಡು, ನೀನ್ ಕೊಡೋದು ಬೇಡ, ಅಪ್ಪನ ಹತ್ರ ಬೈಸ್ಕೊಳ್ಳೋದು ಬೇಡ. ನಾನ್ ಸಿಟಿಲಿ ಏನಾದ್ರು ಮಾಡ್ಕೊಂಡು ಅಲ್ಲೇ ಇರ್ತೀನಿ. ಜಗದೀಶ, ನಿಮ್ಮ ಅಪ್ಪನಿಗೆ ಒಂದಿನ ಇದ್ದಂಗೆ ಇನ್ನೊಂದಿನ ಇರಕ್ಕಿಲ್ಲ ಕಣೋ. ಅವ್ರ ಆರೋಗ್ಯ ಆಗಾಗ ಕೈ ಕೊಡ್ತಿರ್ತದೆ. ಪ್ಯಾಟೆಗೆ ಹೋಗಿ ಏನೋ ಮಾಡ್ಕೊಂಡಿರೋ ಬದ್ಲು ಇಲ್ಲೇ ಇದ್ಕೊಂಡು ನಿಮ್ಮ ಅಪ್ಪಂಗೆ ಹೊಲದ ಕೆಲ್ಸದಲ್ಲಿ ಸಹಾಯ ಮಾಡ್ಬೋದು ತಾನೆ. ಈಗೇನು ನನಗ್ ಕಾಸು ಕೊಡ್ತೀಯಾ ಇಲ್ವಾ ಹೇಳು? ಹೋಗಿ ನೀನು ಬುದ್ಧಿ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹಾ ಮಡಿಕೋ. ಇಷ್ಟೇ ಇರೋದ್ ನನ್ನ ಹತ್ರ. ಹಾ, ಇವತ್ತಿಗೆ ಸಾಕ್ಬಿಡು. ನಾನ್ ಯಾವ ಕಡೆ ಅಂತ ಎಣಗ್ಲಿ. ಸರ್, ಕಾಫಿ ತಗೊಳ್ಳಿ ಸರ್. ಇವಳು ನಮ್ಮ ಅಕ್ಕ ಸರ್. ಇವಳ ಹೆಸರು ಅರುಂಧತಿ ಅಂತ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್, ಇವಳಿಗೆ 2 ಕಣ್ಣು ಕಾಣಲ್ಲ ಸರ್. ಹೌದಾ? ಸರ್, ನಮ್ಮ ಅಕ್ಕಂಗೆ ಓದೋದಂದ್ರೆ ತುಂಬಾ ಇಷ್ಟ. ಈಗ ಓದ್ತಾ ಇಲ್ವೇನಮ್ಮ? ನಮ್ಮ ಅಮ್ಮ ಸ್ಕೂಲ್ ಕಳ್ಸಲ್ಲ ಸರ್. ಸರ್, ನಮ್ಮ ಅಕ್ಕ ಸ್ಕೂಲ್ಗೆ ಹೋಗದೆ ಇದ್ರು ನೀವೇನ್ ಕೇಳಿದ್ರು ಹೇಳ್ತಾಳೆ ಸರ್. ಕೇಳ್ ನೋಡಿ. ಹೌದಾ? ನಮ್ಮ ರಾಷ್ಟ್ರಕವಿ ಕೆ.ವಿ. ಪುಟ್ಟಪ್ಪನವರ ಕಾವ್ಯನಾಮ ಯಾವ್ದಮ್ಮ? ಕುವೆಂಪು ಸರ್. ಗುಡ್. ಇಂಗ್ಲಿಷ್ ಅಕ್ಷರಗಳೆಷ್ಟಮ್ಮ? ಎ ಇಂದ ಝೆಡ್ ವರೆಗೆ 26 ಅಕ್ಷರಗಳಿವೆ ಸರ್. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವ್ದಮ್ಮ? ಬೆಂಗಳೂರು ಸರ್. ವೆರಿ ಗುಡ್. ಸರ್, ಇಂಗ್ಲಿಷಲ್ಲಿ ಏನಾದ್ರೂ ಕೇಳಿ ಸರ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಅರುಂಧತಿ. ವಾಟ್ ಈಸ್ ಯುವರ್ ಮದರ್ ನೇಮ್? ಮೈ ಮದರ್ ನೇಮ್ ಈಸ್ ಶಾಂತಮ್ಮ ಅಂತ ಸರ್. ಈಗ ಅವ್ರು ಇಲ್ಲ. ಸಾರಿ ಅಮ್ಮ. ಬೇರೆ ಪ್ರಶ್ನೆ ಕೇಳ್ತೀನಿ. ಹುಟ್ಟು ಕುರುಡ್ರು 106 ಜನಕ್ಕೆ ಸಂಗೀತ ಪಾಠ ಹೇಳ್ಕೊಟ್ಟು ಆಶ್ರಯ ಕೊಟ್ಟು ದಾರಿದೀಪ ಆಗಿದ್ರು. ಅವರು ತಮ್ಮ 96ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ತೀರ್ಕೊಂಡ್ರು. ಅವ್ರು ಯಾರು ಅಂತ ಗೊತ್ತೇನಮ್ಮ? ಪಂಡಿತ್ ಪುಟ್ಟರಾಜ ಗವಾಯಿಗಳು ಸರ್. ವೆರಿ ಗುಡ್. ಅಲ್ಲಮ್ಮ, ನೀನು ಸ್ಕೂಲ್ಗೂ ಹೋಗಲ್ಲ, ಆದ್ರೂ ಇಷ್ಟೆಲ್ಲ ವಿಷಯಗಳನ್ನ ಹೇಗಮ್ಮ ತಿಳ್ಕೊಂಡೆ? ಸರ್, ನಮ್ಮಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ಟಿವಿ ಹಾಕೊಂಡು ನ್ಯೂಸ್ ಕೇಳ್ಕೊಂಡು ಕೆಲಸ ಮಾಡ್ತಾಳೆ. ಸ್ಕೂಲ್ ಹತ್ರ ಹೋಗಿ ಕಿಟಕಿ ಹತ್ರ ನಿಂತ್ಕೊಂಡು ಪಾಠ ಕೇಳಿಸ್ಕೊತಿರ್ತಾಳೆ. ರಾತ್ರಿ ಆಯ್ತು ಅಂದ್ರೆ ನಮ್ಮ ಹತ್ರ ಬಂದು ನಮ್ಗೆ ಹೇಳ್ಕೊಟ್ಟಿದ್ ಪಾಠನೆಲ್ಲ ಕೇಳಿ ತಿಳ್ಕೊತಾಳೆ. ಗುಡ್. ಇಂಥ ಹುಡುಗಿ ಓದ್ಬೇಕು. ಅರುಂಧತಿ, ಇವತ್ತೇ ನಿಮ್ ಚಿಕ್ಕಮ್ಮನ ಹತ್ರ ಮಾತಾಡಿ ನಿನ್ನ ಸ್ಕೂಲ್ಗೆ ಸೇರಿಸ್ತೀನಮ್ಮ. ಸರ್, ನೀವಿರೋದೆಲ್ಲಿ ಸರ್? ಅದೇ ಅಮ್ಮ, ದೊಡ್ಡಪ್ಪನವ್ರ ಮನೇಲಿ ಬಾಡಿಗೆ ಇದ್ದೀನಿ. ಬಾಳೆ ತೋಟದ ಕಳೆ ಕೇಳ್ಬೇಕು. ಬ್ಯಾಗ್ನ ಬಂದ್ಬಿಡಿ. ನಿಧಾನಕ್ಕೆ ದೇವ್ರ ರಥ ಬಂದಂಗ್ ಬರ್ಬೇಡಿ. ಅಯ್ಯೋ, ಚಿಕ್ಕಮ್ಮ ಬಂದ್ರು, ನಾನು ಹೋಗ್ತೀನಿ. ಸರ್, ನಮ್ಮ ಅಕ್ಕನ ವಿಷಯನ ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಡಿ. ಪಾಠ ಹೇಳ್ಕೊಡಿ ಸರ್. ಓದಮ್ಮ, ನೀನ್ ಬರಿಯಮ್ಮ. ನಮಸ್ಕಾರ ಮೇಸ್ಟ್ರೆ. ನಮಸ್ಕಾರಮ್ಮ. ಕಾಪಿ ಕುಡಿದ್ರಾ? ಅಮ್ಮ, ಈಗ ತಾನೇ ಕುಡ್ದೆ ಅಮ್ಮ. ಸರಿ. ಏ ಅರುಂಧತಿ, ನಂಗೊಂದ್ ಲೋಟ ಕಾಪಿ ತಗೊಂಬಾರೆ. ಆಮೇಲೆ ನನ್ ಮಕ್ಳು ಹೆಂಗ್ ಓದ್ತಾವ್ರೆ ಮೇಸ್ಟ್ರೆ? ಪರವಾಗಿಲ್ಲ ಅಮ್ಮ. ಪರವಾಗಿಲ್ಲ ಅಲ್ಲ, ಈ ಸ್ಕೂಲ್ಗೆ ಪೋಸ್ಟ್ ಬರ್ಬೇಕು ನನ್ ಮಕ್ಳು.
ಫೀಸ್ನ ಎಷ್ಟು ಬೇಕಾದ್ರೂ ತಕೊಳ್ಳಿ. ಸರಿ ಅಮ್ಮ, ಕೊಡೆ ಇಲ್ಲಿ. ನೀನ್ ಓದು. ಹೋಗಿ ಒಳಗೆ. ಇಂಥ ಹುಡುಗಿ ಓದ್ಬೇಕು, 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 ಇಂಥ ಹುಡುಗಿ ಓದ್ಬೇಕು. ಅರುಂಧತಿ, ಇವತ್ತೇ ನಿಮ್ ಚಿಕ್ಕಮ್ಮನ ಹತ್ರ ಮಾತಾಡಿ ನಿನ್ನ ಸ್ಕೂಲ್ಗೆ ಸೇರಿಸ್ತೀನಮ್ಮ. ಸರ್, ಸರ್. ಯಾರು? ನಾನ್ ಸರ್. ಬಂದೆ. ಅರುಂಧತಿ, ಯಾಕಮ್ಮ ಇಷ್ಟೊತ್ತಲ್ಲಿ ಬಂದಿದ್ಯಾ? ಈಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. ಸರ್, ನೀವ್ ನನ್ನ ಓದಿನ ಬಗ್ಗೆ ನಮ್ ಚಿಕ್ಕಮ್ಮನ ಹತ್ರ ಮಾತಾಡಿದ್ರ ಸರ್? ಮಾತಾಡೋಕ್ಕಾಗ್ಲಿಲ್ಲಮ್ಮ, ನಾನ್ ಮಾತಾಡ್ತೀನಿ. ಸರ್, ಹೇಗಾದ್ರೂ ಮಾಡಿ ನಮ್ ಚಿಕ್ಕಮ್ಮನ ಒಪ್ಸಿ ನನ್ನನ್ನ ಅಂದರ್ ಶಾಲೆಗೆ ಸೇರ್ಸಿ ಸರ್. ಅಯ್ಯೋ, ಏನಮ್ಮ ನೀನು ಈ ವಿಷಯ ಹೇಳೋಕೆ ಅಷ್ಟು ದೂರದಿಂದ ಇಷ್ಟೊತ್ತಲ್ಲಿ ಇಲ್ಲಿವರೆಗೂ ಬಂದಿದ್ಯಲ್ಲಮ್ಮ. ಹೇಗಿದ್ರು ನಾನು ನಾಳೆ ಟ್ಯೂಷನ್ ಹೇಳ್ಕೊಡಕ್ ಬರ್ತಿದ್ನಲ್ಲ, ಅಲ್ಲೇ ಹೇಳ್ಬೋದಾಗಿತ್ತು. ಇಲ್ಲ ಸರ್, ನನ್ನನ್ನ ಸ್ಕೂಲಿಗೆ ಸೇರ್ಸೋ ವಿಷಯನ ನಾನ್ ನಿಮ್ಮ ಹತ್ರ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡು ಚಿಕ್ಕಮ್ಮಂಗ್ ಹೇಳ್ಬಿಟ್ರೆ ಅಷ್ಟೇ. ನಿಮ್ಮನ್ನ ಟ್ಯೂಷನ್ ಮಾಡಕ್ಕೆ ಬರ್ಬೇಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇಷ್ಟೊತ್ನಲ್ಲಿ ಇಲ್ಲಿಗೆ ಬಂದೆ. ದಯವಿಟ್ಟು ನನಗ್ ಸಹಾಯ ಮಾಡಿ ಸರ್. ಅಯ್ಯೋ ತಾಯಿ, ನಿನ್ಗೆ ಹೇಗ್ ಸಮಾಧಾನ ಮಾಡ್ಲಮ್ಮ? ಓದ್ಲೇಬೇಕು ಅಂತ ಇಷ್ಟೊಂದು ಆಸೆ ಪಡ್ತಿರೋ ನಿನಗೆ ಆ ದೇವರು ಖಂಡಿತ ಸಹಾಯ ಮಾಡ್ತಾನಮ್ಮ. ಹೇಗಾದ್ರೂ ಮಾಡಿ ನಿಮ್ ಚಿಕ್ಕಮ್ಮನ ಒಪ್ಸಿ ನಿನ್ನ ಸ್ಕೂಲ್ಗೆ ಸೇರ್ಸೋ ಜವಾಬ್ದಾರಿ ನಂದು. ನೀನ್ ಧೈರ್ಯವಾಗಿರು. ನಡಿಯಮ್ಮ, ನಿಮ್ ಮನೆವರೆಗೂ ಬಿಟ್ಟು ಬರ್ತೀನಿ. ಬೇಡ ಸರ್, ನಾನೇ ಹೋಗ್ತೀನಿ. ಸರಿ ಅಮ್ಮ. ಬರ್ತೀನಿ ಸರ್. ಹುಷಾರಮ್ಮ. ದೇವ್ರೆ, ಈ ಹುಡುಗಿಗೆ ನೀನೇ ದಾರಿ ತೋರಿಸ್ಬೇಕಪ್ಪ. ಏ ವಿಮ್ಮಿ, ಬೇಗ ಬಾರೆ, ಯಾವಾಗ್ಲೂ ತಿನ್ನೋದೇ ಆಗೋಯ್ತು ನಿಂದು. ಅಯ್ಯೋ ವಿಮ್ಮಿ! ಏ ಗಾಡಿ ನಿಲ್ಸೋ, ಯಾವನ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾನೆ. ವಿಮ್ಮಿ, ವಿಮ್ಮಿ ಹೇಳು ವಿಮ್ಮಿ, ಜಗದೀಶ್ ಅಣ್ಣ, ವಿಮ್ಮಿ? ವಿಮ್ಮಿ, ವಿಮ್ಮಿ, ಅಯ್ಯೋ ವಿಮ್ಮಿ, ವಿಮ್ಮಿ, ಏಯ್ ನೀನು ಆಕ್ಸಿಡೆಂಟ್ ಮಾಡಿದ್ವಾ? ಏಯ್ ವಿಮ್ಮಿ. ಮುಖ ನೋಡ್ತೀಯಾ? ತೆಗ ಗಾಡಿ. ಆಯ್ತು, ನೀನು ಆಮೇಲೆ ವಿಚಾರಿಸ್ಕೊತೀನಿ. ಬಮ್ಮ, ನೀನು ಅಳ್ಬಿಡ ಪುಟ್ಟಿ, ಹತ್ತು ಗಾಡಿಗೆ. ಏ ನೀನ್ ಗಾಡಿ ತಗೊಂಡು ಹಾಸ್ಪಿಟಲ್ ತಪ್ಪ. ಸರಿ ಕಣ. ನಿಮ್ಮಿ ಅಳ್ಬೇಡಮ್ಮ, ವಿಮ್ಮಿಗೆ ಏನೂ ಆಗಲ್ಲ. ಡಾಕ್ಟರ್ ನೋಡ್ತಿದಾರಲ್ವಾ? ಅಣ್ಣ. ಡಾಕ್ಟ್ರೇ, ಜಗದೀಶ್, ಮಗುಗೆ ತುಂಬಾ ರಕ್ತ ಹೋಗಿದೆ. ಎ ನೆಗೆಟಿವ್ ಬ್ಲಡ್ ಸಿಗೋದು ತುಂಬಾ ಕಷ್ಟ. ಆ ಗ್ರೂಪ್ ಬ್ಲಡ್ ಇರೋರು ಇಲ್ಲಿ ಯಾರು ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರಿಂದ ತರಿಸ್ಬೇಕಾಗತ್ತೆ. ಮಗು ಅಪ್ಪ ಅಮ್ಮನಿಗೆ ಬೇಗ ಈ ವಿಷಯ ತಿಳಿಸಿ. ದಿನ ಕೀ ಕೊಡ. ಹುಷಾರು, ಇಲ್ಲೇ ಇರೋ. ಹಾ, ಸರಿ. ನೋಡ್ಕೊ ನಿಮ್ಮಿನ. ಅಳಬೇಡಮ್ಮ,
ವಿಮ್ಮಿಗೆ ಏನು ಆಗಲ್ಲ, ಧೈರ್ಯವಾಗಿರು. ರಾಗಿ ಒನಿಯಕ್ಕೆ ಎಷ್ಟೊತ್ ಮಾಡ್ತೀರಿ? ಬೇಗನೆ ಮಾಡ್ರಿ. ಅರುಂಧತಿ, ಕುಡಿಯಕ್ ವಸಿ ನೀರ್ ತಗಂಬಮ್ಮ. ಏಯ್, ಎಲ್ಲ ಸಾಯ್ತಿದ್ಯಾ? ಕೇಳಿಸ್ತಿಲ್ವಾ? ಕುಡಿಯಕ್ ನೀರ್ ತಂದ್ಕೊಡು. ಅಕ್ಕ ಅಕ್ಕ, ಯಾಕೋ ಜಗದೀಶ ಇಷ್ಟೊಂದ್ ಗಾಬರಿ ಆಗಿದ್ಯಾ? ಏನಾಯ್ತು? ವಿಮ್ಮಿಗೆ ಆಕ್ಸಿಡೆಂಟ್ ಆಗಿದೆ ಅಕ್ಕ. ಏನಂದೆ? ವಿಮ್ಮಿಗೆ ಆಕ್ಸಿಡೆಂಟ್ ಆಗೈತಾ? ಎಲ್ಲಿದ್ದಾಳು ಅವಳು? ಹೆಂಗಿದ್ದಾಳು ಅವಳೀಗ? ನಾನೇ ಆಸ್ಪತ್ರೆಗೆ ಸೇರಿಸಿದ್ದೀನಕ್ಕ. ರಕ್ತ ತುಂಬಾ ಹೋಗಿದೆ ಅಂತೆ, ಬೇರೆ ರಕ್ತ ಕೊಡ್ಬೇಕಂತೆ. ಅವಳಿಗಾಗೋ ಬ್ಲಡ್ ಗ್ರೂಪ್ ಸಿಗ್ತಾ ಇಲ್ವಂತೆ. ಬೆಂಗಳೂರಿಂದ ತರಿಸ್ಬೇಕು ಅಂತ ಹೇಳ್ತಾ ಇದಾರೆ. ಬೇಗ ಬಾಕ ಹೋಗೋಣ. ನಾನು ಬರ್ತೀನಿ ಚಿಕ್ಕಮ್ಮ. ದರಿದ್ರದವಳೆ, ನಿಂಗೆ ಎಷ್ಟ್ ಸಲ ಹೇಳಿದೀನಿ ಈ ದರಿದ್ರ ಮಕ್ಕ ಇಟ್ಕೊಂಡು ಮಕ್ಳು ಸ್ಕೂಲ್ಗೆ ಹೋಗುವಾಗ ಎದುರುಗಡೆ ಬರ್ಬೇಡ ಬರ್ಬೇಡ ಅಂತ. ಬಂದ್ಬಿಟ್ಟು ಈಗ ನಾನು ಬರ್ತೀನಿ ಅಂತ ಹೇಳ್ತಿದ್ಯಾ? ನನ್ನ ಮಗಳಿಗೆ ಏನಾರ ಆದ್ರೆ ನಿನ್ನ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ನಿನ್ ಕುತ್ಕೆ ಇಚ್ಕೆ ಹಂಗೆ ಸಾಯಿಸ್ತೀನಿ. ಅಮ್ಮ, ಜೀವ ಸಮೇತ ಬಿಡಕ್ಕಿಲ್ಲ ನಿನ್ನ. ಹಂಗೆ 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 ಸಾಯಿಸ್ತೀನಿ. ನನ್ ಮಕ್ಕಳು ಸಾಯಿಸಕ್ಕಂತಾನೆ ಹುಟ್ಟಿದ್ಯಲ್ಲ. ಅಯ್ಯೋ, ಬೇಗ ಬಾಕ, ಹೊತ್ತಾಗುತ್ತೆ. ನಿಂಗವ ಗದ್ದೆ ತಕೋಗಿ ನಮ್ಮ ಯಜಮಾನ್ ಬೇಗ ಬಕ್ಕ. ಬರ ಕೇಳು. ಏ ಮೂದೇವಿ, ನಿನ್ನ ಬಂದ್ ನೋಡ್ಕತೀನಿ. ಬಾಕ, ಏ ಬುಡ್ಲಾ, ಬೇಗ ಬಾ. ಬಿಮ್ಮಿ, ನೀನ್ ಒಂದ್ಕಬೇಡ ಕಣವ. ಅವಳ ಹಂಗೆಯ, ಅವಳ ಕೈ ಸೇದೋಗ. ನೀನ್ ಒಳಕ್ ನಡಿಯವ. ಅಪ್ಪ ದೇವ್ರೆ, ನನ್ ತಂಗಿ ಜೀವಕ್ಕೆ ಯಾವ ತೊಂದ್ರೆನೂ ಆಗ್ದಿರೋ ಹಾಗೆ ಕಾಪಾಡಪ್ಪ. ಕೂತ್ಕೊಳ್ಳೋಣ. ನಿಮ್ ಬ್ಲಡ್ ಏನಾದ್ರು ವಿಮ್ಮಿಗೆ ಆಗದೆ ಹೋಗಿದ್ರೆ ಬೆಂಗಳೂರಿಗೆ ಹೋಗಿ ತರಬೇಕಾಗಿತ್ತು. ಸದ್ಯ ಒಳ್ಳೇದಾಯ್ತು. ಹೇಗೋ ಗಂಡಾಂತರ ತಪ್ಪಲ್ಲ ಮರಿ. ಅವ್ರಿಗೆ ಕುಡಿಯೋದಕ್ಕೆ ಜ್ಯೂಸ್ ತಂದ್ಕೊಡಿ. ಸರಿ ಸಿಸ್ಟರ್. ಓಕೆ ಅಣ್ಣ, ನಾನು ಹೋಗಿ ನಿಮ್ಗೆ ಜ್ಯೂಸ್ ತಗೊಂಡು ಅಕ್ಕನಿಗೂ ವಿಮ್ಮಿಗೂ ತಿಂಡಿ ತಗೊಂಡ್ ಬರ್ತೀನಿ. ಆಯ್ತು ಮರಿ, ಹಂಗೆ ಮಾಡು. ಯಾರು? ನಾನಮ್ಮ. ಜಗದೀಶ್ ಅಣ್ಣ, ಈಗ ವಿಮ್ಮಿಗ್ ಹೇಗಿದೆ? ಏನು ತೊಂದರೆ ಆಗಿಲ್ಲಮ್ಮ. ನಿಮ್ಮ ಅಪ್ಪನ ರಕ್ತನೇ ಒಳಗಾಯ್ತು. ಇನ್ 2-3 ದಿನದಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟ್ರೇ ಹೇಳಿದ್ದಾರೆ. ನಿಮ್ಮ ಅಪ್ಪ ನಾಳೆ ಬರ್ತಾರೆ. ಇವತ್ ರಾತ್ರಿ ಬಿಗಿಯಾಗಿ ಚಿಲ್ಕ ಹಾಕೊಂಡು ನೀನ್ ಮಲ್ಕೋ. ನರ್ಸುಮಯ್ಯನ್ಗೆ ಪರ್ಸಲಲ್ಲಿ ಮಲ್ಕೊಳಕ್ ಹೇಳಿದ್ದಾರೆ. ನಾನು ಹೋಗಿ ಹೇಳ್ಬಿಟ್ಟು ಹೋಗ್ತೀನಿ. ಸರಿ ಅಣ್ಣ. ಅರುಂಧತಿ, ನಿಮ್ ಚಿಕ್ಕಮ್ಮ ಯಾವಾಗ್ಲೂ ಹೊಡೆದು ಹಿಂಸೆ ಕೊಡ್ತಿರ್ತಾರೇನಮ್ಮ? ಅಯ್ಯೋ, ಹಾಗೇನಿಲ್ಲ ಅಣ್ಣ. ಊರವರೆಲ್ಲ ಮಾತಾಡ್ಕೋತಿದ್ದನ್ನ ಕೇಳಿಸ್ಕೊತಿದ್ದೆ. ಇವತ್ತು ಕಣ್ಣಾರೆ ನೋಡ್ದೆ. ಹೀಗಿರುವಾಗ ನಿನ್ನ ಓದೋಕ್ ಕಳ್ಸಲೇನಮ್ಮ. ಬರ್ತೇನಮ್ಮ ಅರುಂಧತಿ, ಬರ್ತೇನಮ್ಮ. ಸರಿ ಅಣ್ಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರಪ್ಪ. ಪುಟ, ಇಲ್ಲಿ ನೋಡಪ್ಪ. ನೋವಿದ್ಯೇನಮ್ಮ? ಇಲ್ಲ ಅಂಕಲ್. ಡಾಕ್ಟ್ರಪ್ಪ, ನಮ್ ವಿಮ್ಮಿನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು?
ಇನ್ನೆರಡು ದಿನದಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರಪ್ಪ, ಹಂಗೆ ಆಗ್ಲಿ. ಮಗುಗೆ ಗಟ್ಟಿಯಾಗಿರೋ ಆಹಾರ ಕೊಡಬೇಡಿ, ಮೃದುವಾಗಿರೋ ಆಹಾರ ಕೊಡಿ. ಆಯ್ತು ಆಯ್ತು ಡಾಕ್ಟ್ರಪ್ಪ. ಗುಡ್. ಮಲ್ಕ ಮಗ ಸರಿ ಸಾವಿತ್ರಿ, ನಾನು ಇನ್ನು ಊರ್ಗ್ ಹೋಯ್ತೀನಿ. ಇನ್ನಿಲ್ಲಿದ್ದೆ ಏನ್ ಮಾಡ್ತೀಯಾ? ಹೋಗು, ನನ್ ಮಗಿ ನೋಡ್ಕೊಳಕ್ಕೆ ನಾ ಇಲ್ವಾ? ಹೋಗಿ ಗದ್ದೆ ಕೆಲ್ಸ ನೋಡೋಗೋ. ಏನ್ ನಿಂತಿದ್ಯಾ? ಹೋಗ. ಸರಿ ಹೋಯ್ತೀನಿ ಬಿಡು. ಗೌಡ್ರೆ. ಓ, ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಗೌಡ್ರೆ. ಆಸ್ಪತ್ರೆಯಿಂದ ಯಾವಾಗ ಬಂದ್ರಿ? ಆಸ್ಪತ್ರೆಯಿಂದ ಈಗ ತಾನೇ ಬರ್ತಾ ಇವನಿ. ವಿಮಲಾ ಹೇಗಿದ್ದಾಳೆ? ಚೆನ್ನಾಗವಳೆ, ನಾಳೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳವ್ರೆ ಡಾಕ್ಟ್ರು. ಸದ್ಯ ಅವಳಿಗೆ ಯಾವ ತೊಂದ್ರೆನೂ ಆಗ್ಲಿಲ್ಲ, ದೇವರಿದಾನೆ ಬಿಡಿ ಗೌಡ್ರೆ. ಗೌಡ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅದೇನ್ ವಿಷಯ ಅಂತ ಹೇಳಿ ಮೇಷ್ಟ್ರೆ. ಅದು ಅರುಂಧತಿನ ಸ್ಕೂಲ್ಗೆ ಸೇರ್ಸೋದ್ರ ಬಗ್ಗೆ. ಅವಳಿಗೆ ಓದ್ಬೇಕು ಅಂತ ತುಂಬಾ ಆಸೆ ಇದೆ ಗೌಡ್ರೆ. ಅಯ್ಯೋ ಮೇಷ್ಟ್ರೆ, ಅರುಂಧತಿನ ಸ್ಕೂಲಿಗೆ ಕಳ್ಸೋದಿಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಒಪ್ಪೋದಿಲ್ಲ ಮೇಷ್ಟ್ರೆ. ಅವಳನ್ನ ಸ್ಕೂಲಿಗೆ ಕಳ್ಸ್ಬಿಟ್ರೆ ಮನೆ ಕೆಲಸ ಮಾಡೋರು ಯಾರು ಅಂತಾಳೆ. ನಾನು 2-3 ಸಾರಿ ಪ್ರಯತ್ನ ಮಾಡ್ಬಿಟ್ಟು ಸೋತ್ಬಿಟ್ಟಿವ್ನಿ ಮೇಷ್ಟ್ರೆ. ನನ್ನ ಹೆಂಡತಿ ದೃಷ್ಟಿಲಿ ನನ್ನ ಮಗಳು ಕೆಲಸದೊಳಾಗ್ಬಿಟ್ಟವಳೆ ಮೇಷ್ಟ್ರೆ. ಸಾವಿತ್ರಮ್ಮನವ್ರನ್ನ ಒಪ್ಸೋದು ನನ್ನ ಜವಾಬ್ದಾರಿ. ಶಿಡ್ಲಘಟ್ಟದಲ್ಲಿ ಅಂಧರ ಶಾಲೆ ಇದೆ, ಅಲ್ಲಿ ಇನ್ಚಾರ್ಜು ಗೋಪಾಲಯ್ಯ ಅಂತ. ಅವ್ರು ನನ್ನ ಪರಿಚಯ. ಅರುಂಧತಿನ ಅಲ್ಲಿಗೆ ಸೇರ್ಸ್ಬೇಕು ಅನ್ನೋದು ನನ್ನ ಆಸೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಡಿ ಮೇಷ್ಟ್ರೆ, ನಾನು ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಹಣದ ವಿಷಯ ಬಿಡಿ, ನೀವು ಒಪ್ಪಿಗೆ ಕೊಟ್ರಲ್ಲ, ಮುಂದಿನ ವಿಷಯ ನಾನು ನೋಡ್ಕೋತೀನಿ. ಸರಿ ಮೇಷ್ಟ್ರೆ, ನಿಮ್ಮಿಂದ ಆದ್ರೂ ನನ್ನ ಮಗಳಿಗೊಂದು ಒಳ್ಳೆ ದಾರಿ ಸಿಗ್ಲಿ. ಬರ್ತೀನಿ ಮೇಷ್ಟ್ರೆ. ಒಳ್ಳೇದು. ನೋಡಿ ಅಮ್ಮ, ಈ ಮಾತ್ರೆನ ಬೆಳಿಗ್ಗೆ ರಾತ್ರಿ ಕೊಡಿ. ಈ ಆಯಿಂಟ್ಮೆಂಟ್ ನ ಗಾಯಕ್ಕೆ ಹಚ್ಚಿ 1-3 ದಿನ ಹೊರಗಡೆ ಓಡಾಡಕ್ ಬಿಡಬೇಡಿ. ತಗೊಳ್ಳಿ. ಸಿಸ್ಟರ್, ಡಾಕ್ಟರ್, ಈ ಮಗುನ ಡಿಸ್ಚಾರ್ಜ್ ಮಾಡಿ ಕಳಿಸಿ. ಓಕೆ ಡಾಕ್ಟರ್. ಮಗುನ್ ಕರ್ಕೊಂಡು ಕೌಂಟರ್ ಹತ್ರ ಬನ್ನಿ. ಆಯ್ತಾಯ್ತು. ಬಾ ಮಗ. ಅರುಂಧತಿ, ಸುಬತ್ತೆ, ವಿಮ್ಮಿನ ಇನ್ನು ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿಲ್ವೇನಮ್ಮ? ನಮ್ಮಪ್ಪ ಮೊನ್ನೆ ಅಲ್ಲಿಂದ ಬಂದಾಗ 2 ದಿನದಲ್ಲಿ ಕರ್ಕೊಂಡ್ ಬರ್ತಾರೆ ಅಂದಿದ್ರು. ನಾನೊಬ್ಳೆ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಬರಕ್ ಆಗಕ್ಕಿಲ್ಲ. ಇಲ್ಲ ಅಂದಿದ್ರೆ ಮೊನ್ನೆನೆ ಹೋಗಿ ನೋಡ್ಕೊಂಡ್ ಬರ್ತಿದ್ದೆ. ಹಸ ಬೇರೆ ಮನೆ ಹತ್ರ ಐತೆ, ಹಿಡ್ಕೊಂಡೋಗಿ ಹೊಲ್ತವ ಕಟ್ಟಾಕ್ಬಿಟ್ ಬರ್ತೀನಿ. ಹೋಗ್ಬಿಟ್ ಬರ್ತೀನವ ಅರುಂಧತಿ. ಸರಿ ಅತ್ತೆ. ಅಪ್ಪ ದೇವ್ರೆ, ನನ್ ತಂಗಿ ಬೇಗ ಮನೆಗ್ ಬರೋ ಹಾಗೆ ಮಾಡಪ್ಪ. ಮನೆ ಬಾಗಿಲು ತೆಗೆದ್ಬಿಟ್ಟು ಎಲ್ಲಿ ಹಾಳಾಗೋದ್ಲಿ ಇವಳು? ಏ ಅರುಂಧತಿ, ಬಂದೆ ಚಿಕ್ಕಮ್ಮ. ಏಯ್ ಏ ಸುಂದ್ರಿ, ಬಂದೇನೆ? ಬಂದೆ ಚಿಕ್ಕಮ್ಮ. ಏನ್ ಚಿಕ್ಕಮ್ಮ? ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಏನೇ ಮಾಡ್ತಿದ್ದೆ? ನಿನ್ ತಂಗಿಗೆ ಹೇಗಿದೆ ಅಂತ ಅವ್ರಿವ್ರು ಬಂದು ಕೇಳ್ತಾ ಇದ್ರು, ಅದಕ್ಕೆ ಬಾಗ್ಲು ಹಾಕಿರ್ಲಿಲ್ಲ ಚಿಕ್ಕಮ್ಮ. ನಾನು ಈಗ ತಾನೇ ಒಳಗಡೆ ಹೋದೆ. ನಿನ್ ದರಿದ್ರ ಮುಖ ತೋರಿಸದೇ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಹೇಳ್ಬೇಕಾಗಿತ್ತು. ವಿಮ್ಮಿ, ದೇವ್ ಪ್ರಸಾದ ತಂದಿದ್ದೀನಿ, ಹಣೆಗಿಡ್ತೀನಿ ಬಾ. ಆ ಮನೆ ಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗಿದ್ಯಾ? ನಿಂದು ಅಚ್ಚಿ ಆಯ್ತು. ಸಾವಿತ್ರಮ್ಮನವ್ರೆ. ಅಲ್ರಮ್ಮ, ಎಷ್ಟು ದಿನ ಅಂತ ಅವಳಿಗೆ ಹೊಡೆದು ಬಡದು ಬುದ್ಧಿ ಹೇಳ್ತೀರಾ? ಈಗ್ಲೇ ಹೀಗಾದ್ರೆ ಮುಂದೆ ನೀವು ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅವಳಿಗೆ ನೀವು ಬುದ್ಧಿ ಕಲ್ಸೋಕ್ ಹೋಗಿ ಕೆಟ್ಟವಳು ಅನ್ನಿಸ್ಕೊಳ್ಳೋ ಬದಲು ಅವಳನ್ನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ನೆಮ್ಮದಿಯಾಗಿರಿ. ಹೌದು ಸಾವಿತ್ರಮ್ಮನವ್ರೆ, ಬೇಕಾದ್ರೆ ನಾನು ಏರ್ಪಾಡು ಮಾಡ್ತೀನಿ.
ಯಾರಾದ್ರೂ ಕೇಳಿದ್ರೆ ಅವಳನ್ನ ಓದೋ ಕಳ್ಸಿದೀನಿ ಅಂತ ಹೇಳಿ. ಈಗ ನಿಮ್ಮನ್ನ ಬೈತಿರೋ ಜನ ಆಮೇಲೆ ಹೊಗಳ್ತಾರೆ. ರೀ ಮೇಷ್ಟ್ರೆ, ನೀವ್ ಈ ಊರಿಗೆ ಬಂದಿರೋದು ಈ ಊರಿ ಸ್ಕೂಲ್ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ, ನಂಗ್ ಪಾಠ ಹೇಳ್ಕೊಡಕ್ಕಲ್ಲ. ಯಾರೋ ಏನೋ ಹೇಳ್ಬಿಟ್ರು ಅಂತ ಇವಳ ಮನೆಯಿಂದ ಆಚೆ ಕಳ್ಸ್ಬಿಟ್ರೆ ಇಲ್ಲಿ ಮನೆ ಕೆಲಸ ಯಾರ್ ಮಾಡ್ತಾರೆ? ನಾನ್ ಮಾಡ್ಲಾ ಇಲ್ಲ ನೀವ್ ಮಾಡ್ಕೊಡ್ತೀರಾ? ನಾನ್ ಯಾವನ್ಗೂ ಎದ್ರೋಳಲ್ಲ, ಯಾವಳ್ಗೂ ಎದ್ರೋಳಲ್ಲ. ಇವಳಿಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ನಿಮ್ ಕೆಲ್ಸ ನೋಡ್ಕೊಂಡು ಹೋಗ್ರೆ. ಅಮ್ಮ, ಅಮ್ಮ ಅರುಂಧತಿ, ರಾಚಪ್ಪ ಮೇಷ್ಟ್ರು ಎಲ್ಲಾ ವಿಷಯನೂ ನನಗೆ ಹೇಳಿದಾರಮ್ಮ. ನಾನು ಅವಾಗ್ಲಿಂದ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ಓದ್ಲೇಬೇಕು ಅಂದ್ರೆ ಅದೊಂದೇ ಮಾರ್ಗ ಇರೋದಮ್ಮ. ಅದೇನ್ ಹೇಳಿ ಐನೋರೆ? ಹೇಗಾದ್ರೂ ಮಾಡಿ ನೀನು ನಿನ್ನ ತಂಗಿಯರನ್ನ ಒಪ್ಪಿಸ್ಬೇಕು. ಅರುಂಧತಿ ಇಲ್ಲಿದ್ರೆ ನಾವಿಬ್ರು ಈ ಮನೇಲಿ ಇರೋದಿಲ್ಲ ಅಂತ ಅವರಿಬ್ರು ಅವ್ರ ಅಮ್ಮನ ಮುಂದೆ ಹಠ ಮಾಡ್ಬೇಕು. ಆಗ ಮಾತ್ರ ನಿನ್ನ ಚಿಕ್ಕಮ್ಮ ನಿನ್ನನ್ನ ಹೊರಗಡೆ ಕಳಿಸ್ತಾರೆ. ಅಯ್ಯಯ್ಯೋ, ನನ್ ತಂಗಿರೋ ಹಾಗೆಲ್ಲ ಹೇಳಲ್ಲ ಐನೋರೆ. ನಾನು ಅಂದ್ರೆ ಅವ್ರಿಗೆ ಪ್ರಾಣ. ಅದು ನನಗೆ ಗೊತ್ತಮ್ಮ. ನಿನ್ನ ಆಸೆ ಈಡೇರ್ಬೇಕು ಅಂದ್ರೆ ಅವರಿಬ್ರು ಹಾಗೆ ಹೇಳಿ ಹಠ ಮಾಡ್ಬೇಕು. ಸರಿ ಐನೋರೆ, ನಾನ್ ಬರ್ತೀನಿ. ನಿನಗೆ ಒಳ್ಳೇದಾಗ್ಲಮ್ಮ, ಹೋಗ್ಬಮ್ಮ. ಅಮ್ಮ ಅರುಂಧತಿ, ರಾಚಪ್ಪ ಮೇಷ್ಟ್ರು ಎಲ್ಲಾ ವಿಷಯನೂ ನನಗೆ ಹೇಳಿದಾರಮ್ಮ. ನಾನು ಅವಾಗ್ಲಿಂದ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ಓದ್ಲೇಬೇಕು ಅಂದ್ರೆ ಅದೊಂದೇ ಮಾರ್ಗ ಇರೋದಮ್ಮ. ಹೇಗಾದ್ರೂ ಮಾಡಿ ನೀನು ನಿನ್ನ ತಂಗಿಯರನ್ನ ಒಪ್ಪಿಸ್ಬೇಕು. ಅರುಂಧತಿ ಇಲ್ಲಿದ್ರೆ ನಾವಿಬ್ರು ಈ ಮನೇಲಿ ಇರೋದಿಲ್ಲ ಅಂತ ಅವರಿಬ್ರು ಅವ್ರ ಅಮ್ಮನ ಮುಂದೆ ಹಠ ಮಾಡ್ಬೇಕು. ಆಗ ಮಾತ್ರ ನಿನ್ನ ಚಿಕ್ಕಮ್ಮ ನಿನ್ನನ್ನ ಹೊರಗಡೆ ಕಳಿಸ್ತಾರೆ. ನಿಮ್ಮಿ, ನಿಮ್ಮಿ, ಏನಕ್ಕ ಇಷ್ಟೊತ್ನಲ್ಲಿ? ಮೆತ್ಕೆ ನೀವಿಬ್ರು ನನ್ಗೆ ಒಂದ್ ಸಹಾಯ ಮಾಡ್ಬೇಕು. ಏನಕ್ಕ ಅದು? ನಾನು ಓದೋದು ನಿಮ್ಗೆ ಇಷ್ಟ ತಾನೆ? ಹೌದಪ್ಪ, ಇಷ್ಟ. ಚಿಕ್ಕಮ್ಮ ನನ್ನನ್ನ ಓದಕ್ ಕಳಿಸ್ಬೇಕು ಅಂದ್ರೆ ಅಕ್ಕ ಈ ಮನೇಲಿದ್ರೆ ನಾವಿಬ್ರು ಈ ಮನೇಲಿ ಇರಲ್ಲ ಅಂತ ನೀವಿಬ್ರು ಹಠ ಮಾಡ್ಬೇಕು. ಯಾಕಿಬ್ರು ಸುಮ್ನಾಗ್ಬಿಟ್ರಿ? ನಾವ್ ಹಾಗ್ ಮಾಡಿದ್ರೆ ಅಮ್ಮ ನೀನು ಓದಕ್ ಕಳಿಸ್ತಾರಾ? ಖಂಡಿತ ಕಳಿಸ್ತಾರೆ. ಸರಿ ಅಕ್ಕ, ನಾವ್ ಹಾಗೆ ಮಾಡ್ತೀವಿ. ಅಲ್ಲ ಪೂಜಾರಪ್ಪನವ್ರೆ, ಅವ್ರಿಗೆ ಅಕ್ಕ ಅಂದ್ರೆ ಪಂಚಪ್ರಾಣ. ಅರುಂಧತಿನ ಮನೆಯಿಂದ ಆಚೆ ಕಳ್ಸೋದಿಕ್ಕೆ ಅವರಿಬ್ರು ಒಪ್ತಾರ ಅಂತ? ಖಂಡಿತ ಒಪ್ಕೋತಾರೆ ಗೌಡ್ರೆ. ಮೇಷ್ಟ್ರು ಹೇಳೋ ಪ್ರಕಾರ ಅವ್ರ ಅಕ್ಕ ಓದ್ಬೇಕು ಅನ್ನೋದು ಅವ್ರ ಅಕ್ಕನಿಗಿಂತ ಅವ್ರಿಗೆ ಹೆಚ್ಚು ಆಸೆ ಇದೆ. ಏನೋ ಸ್ವಾಮಿ, ದೇವ್ರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ಈ ಕೆಲಸ ಆದ್ರೆ ಸಾಕು. ಮುಂದಿನ ಜವಾಬ್ದಾರಿ ನಂದು. ದೇವ್ರಿದಾನಲ್ಲ, ಎಲ್ಲ ಒಳ್ಳೆ ಆಯ್ತು ಪೂಜಾರಪ್ಪನವ್ರಿಗೆ. ಬೇಗ ಬೇಗನೆ ಎತ್ತಾಕ್ರಿ ಎಲ್ಲಾನು. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಈ ಸ್ಕೂಲ್ಗೆ ಹೋಗದೆ ಯಾಕೆ ವಾಪಸ್ ಬರ್ತಿದ್ದೀರಾ? ಈ ಸ್ಕೂಲ್ ಬಸ್ ಬರ್ಲಿಲ್ವಾ? ಬಸ್ ಬಂತು, ಆದ್ರೆ ನಾವೇ ಹೋಗ್ಲಿಲ್ಲ. ಹೋಗ್ಲಿಲ್ವಾ? ಯಾಕೆ ಹೋಗ್ಲಿಲ್ಲ? ಇನ್ ಮುಂದೆ ನಾವು ಸ್ಕೂಲ್ ಹೋಗೋದಿಲ್ಲ. ಏನಂದ್ರಿ? ಈ ಸ್ಕೂಲ್ಗೆ ಹೋಗಕ್ಕಿಲ್ವಾ? ನಿಮ್ಗೆ ತಲೆ ಕೆಟ್ಟೈತಾ? ಏನಾಗೈತ್ರೆ ನಿಮ್ಗೆ? ನಿಮ್ ಮನೇಲಿ ಕುರುಡಿ ಇದ್ದಾಳೆ, ನೀವು ಕುರುಡಿರಾಗೋಗ್ತೀರಾ? ಅದಕ್ಕೆ ಮೊನ್ನೆ ವಿಮಲಾಗೆ ಆಕ್ಸಿಡೆಂಟ್ ಆಗಿದ್ದು ಹಾಗಾಯ್ತು ಹೀಗಾಯ್ತು ಅಂತ ಯಾರ್ಯಾರೋ ಏನೇನೋ ಹೇಳ್ತಿದ್ದಾರೆ. ಅವಳನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ಮಾತ್ರ ನಾವು
ಮನೇಲಿರ್ತೀವಿ, ಸ್ಕೂಲ್ಗೂ ಹೋಗ್ತೀವಿ. ಅಯ್ಯೋ ಮೂದೇವಿಗಳ, ಅವಳನ್ನ ಕಳಿಸ್ಬಿಟ್ರೆ ಮನೆ ಕೆಲ್ಸನ ಯಾರೇ ಮಾಡ್ತಾರೆ? ನಾವ್ ಮಾಡ್ತೀವಿ. ಅದಕ್ಕೆ ನಾವ್ ಇನ್ ಮುಂದೆ ಸ್ಕೂಲ್ಗೆ ಹೋಗೋದಿಲ್ಲ. ಯಾರೇ ನಿಮ್ಗ್ ತಲೆ ಕೆಡ್ಸಿರೋದು? ಮರ್ಯಾದೆಯಾಗಿ ಸ್ಕೂಲ್ಗೆ ಹೋಯ್ತಿರೋ ಇಲ್ಲ ನಿಮ್ ಚರ್ಮ ಸುಲಿಲೋ? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವಳನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ಮಾತ್ರ ನಾವ್ ಮನೇಲಿರ್ತೀವಿ, ಸ್ಕೂಲ್ಗೂ ಹೋಗ್ತೀವಿ. ನೀವು ಬರೀ ಬಾಯಿ ಮಾತಕ್ ಬಗ್ಗಲ್ಲ. ಇರಿ, ನಿಮಗ್ ಮಾಡ್ತೀನಿ. ಅಯ್ಯೋ, ಹೋಗಕ್ಕಿಲ್ಲ ಅಂತೀರಾ? ಹೋಗಕ್ಕಿಲ್ಲ ಅಂತೀರಾ? ಹೊಡಿಬೇಡಿ ಸಾವಿತ್ರಮ್ಮನವರೇ. ಮಾಡ್ತೀನಿ. ಬಿಡಿ ಬಿಡಿ, ಮಕ್ಕಳಿಗೆ ಯಾಕೆ ಹೊಡಿತಾ ಇದ್ದೀರಾ? ಏನ್ ತಪ್ಪು ಮಾಡಿದ್ರು? ಮೇಸ್ಟ್ರೆ, ಇಷ್ಟು ವರ್ಷ ಆಯ್ತು, ಯಾವತ್ತು ನನ್ ಮಕ್ಳ ಮೇಲೆ ನನ್ ಕೈ ಮಾಡ್ದೋಳಲ್ಲ. ಆ ದರಿದ್ರ ಮೂದೇವಿಯಿಂದ ಇವತ್ ನನ್ ಮಕ್ಳ ಮೇಲೆ ಕೈ ಮಾಡ್ಬಿಟ್ಟೆ. ಈ ಮಕ್ಳೇನ್ ತಪ್ಪು ಮಾಡಿದ್ರು? ಯಾರೋ ಏನೋ ಅಂದ್ರು ಅಂತ ಆ ಕುರುಡಿನ ನನ್ ಮನೆಯಿಂದ ಆಚೆ ಕಳಿಸ್ಬೇಕಂತೆ. ಇಲ್ಲ ಅಂದ್ರೆ ಇವ್ರಿಬ್ರು ಮನೆಯಲ್ಲೂ ಇರಲ್ವಂತೆ, ಈ ಸ್ಕೂಲ್ಗೂ ಹೋಗಲ್ವಂತೆ. ಆ ಅರುಂಧತಿನ ಮನೆಯಿಂದ ಆಚೆ ಕಳಿಸಿ ಅಂತ ನಾನ್ ನಿಮ್ಗೆ ತುಂಬಾ ಸಲ ಹೇಳಿದೆ. ದಯವಿಟ್ಟು ಈ ಮಕ್ಕಳು ಹೇಳೋ ಹಾಗೆ ಕೇಳಿ. ಹಾಳಾಗೋಗ್ಲಿ, ಹಂಗೆ ಮಾಡ್ತೀನಿ. ಸದ್ಯ ನಿಮ್ ಬಾಯಿಂದ ಈ ಮಾತು ಬಂತಲ್ಲ, ಯಾವುದೇ ಕಾರಣಕ್ಕೂ ನಿಮ್ಗೆ ಕೆಟ್ಟ ಹೆಸರು ಬರದೇ ಇರೋ ಹಾಗೆ ಅವಳನ್ನ ಈ ಮನೆಯಿಂದ, ಈ ಊರಿಂದ ಆಚೆ ಹಾಕ್ತೀನಿ. ನೀವು ನೆಮ್ಮದಿಯಾಗಿರಿ. ಮೊದ್ಲ ಪೀಡೆನ ಮನೆಯಿಂದ ಆಚೆ ತೊಲಗಿಸಿ. ಆ ಐನೂರೇ, ಅರುಂಧತಿ ಬಂದೇ ಇರಮ್ಮ. ಏನಮ್ಮ ಅರುಂಧತಿ? ಇವತ್ ನಾನು ಸ್ಕೂಲಿಗೆ ಸೇರಕ್ ಹೋಗ್ತಾ ಇದ್ದೀನಿ ಐನೂರೇ. ನಿಮ್ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದೆ. ಮೇಷ್ಟ್ರು ಹೇಳಿದ್ರಮ್ಮ, ನಾಳೆ ಬಸ್ ಹತ್ರ ಬರೋಣ ಅಂತಿದ್ದೆ. ಇಲ್ಲಿವರೆಗೂ ನೀನ್ಯಾಕಮ್ಮ ಬರೋಕ್ ಹೋದೆ? ಪರವಾಗಿಲ್ಲ, ಆಶೀರ್ವಾದ ಮಾಡಿ ಐನೂರೇ. ಹೇಳಮ್ಮ, ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಹೋಗ್ಬಮ್ಮ. ನೋಡು ತಾಯಿ, ನಿನ್ನ ಸಾಧನೆ ಹೇಗಿರ್ಬೇಕು ಅಂದ್ರೆ ನಿನ್ನನ್ನು ಇಷ್ಟ ಪಡದೇ ಇರೋರು ಕೂಡ ನಿನ್ನನ್ನು ಇಷ್ಟಪಡೋ ಮಟ್ಟಕ್ಕೆ ನೀನು ಬೆಳಿಬೇಕಮ್ಮ. ಹೋಗ್ಬಮ್ಮ, ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಹೋಗ್ಬಾ ತಾಯಿ, ಹೋಗ್ಬಾ. ಬರ್ತೀನಿ ಐನೂರೇ. ಆಯ್ತಮ್ಮ. ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಆಯ್ತಾಯ್ತು, ಒಳ್ಳೇದಾಗ್ಲಿ ಬಿಡು. ಹೋಗ್ ಬರ್ತೀನಿ ಚಿಕ್ಕಮ್ಮ. ಅಪ್ಪ. ಅರುಂಧತಿ, ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತಾನೆ ಕಣವ. ಧೈರ್ಯವಾಗಿ ಹೋಗ್ಬಾ. ನಿಮ್ಮಿ, ವಿಮ್ಮಿ, ಅಕ್ಕ, ನೀವಿಬ್ರು ಚೆನ್ನಾಗಿ ಓದಿ. ಆಯ್ತಕ್ಕ. ರಾಮಣ್ಣ, ದೊಡ್ಡಪ್ಪ, ದೊಡ್ಡಮ್ಮ, ಸುಬ್ಬತ್ತೆ, ಜಗದೀಶಣ್ಣ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಒಳ್ಳೇದಾಗ್ಲಿ ಮಗ. ದೇವ್ರು ಒಳ್ಳೇದ್ ಮಾಡಿ. ಹೋಗ್ಬಮ್ಮ. ಮೇಷ್ಟ್ರೆ ಬಸ್ ಬಂತು. ಸರಿ, ನಾನು ಕರ್ಕೊಂಡು ಹೋಗಿ ಅರುಂಧತಿನ ಸ್ಕೂಲಿಗೆ ಸೇರ್ಬಿಟ್ಟು ಬರ್ತೀನಿ. ಬಾಮ್ಮ ಅರುಂಧತಿ, ಬಾಮ್ಮ. ನಿಧಾನ ಕತ್ಕೋ ಪುಟ. ಮಿಸ್ಟ್ರೇ, ಮೆಲ್ಗತ್ಕೊಳ್ಳಿ. ಮೆಲ್ಗಮ್ಮ. ನಿಧಾನ ಪುಟ, ನಡಿ. ಏನೋ ಸಾವಿತ್ರಿ, ಇಷ್ಟು ದಿನ ಆದ್ಮೇಲಾದ್ರೂ ಅವಳು ಇಷ್ಟದಂತೆ ಓದಕ್ ಕಳಿಸ್ದಿಯಲ್ಲ. ನೀನ್ ಚೆನ್ನಾಗಿ ಹೇಳ್ತಿದ್ಯಾ ಸುಬ್ಬಕ್ಕ. ಇಷ್ಟ ದಿನ ನಾನನ್ ಬೇಡ ಅಂತಿದ್ನೆ. ಅವಳೆ ನಾನ್ ಕುರುಡಿ, ನಾನ್ ಓದ್ ಏನ್ ಮಾಡ್ಬೇಕು ಅಂತಿದ್ಲು. ರಾಚಪ್ಪ ಮಾಸ್ಟ್ರು ಹೇಗೋ ಒಪ್ಸಿದಾರೆ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಅವಳು 4 ಅಕ್ಷರ ಕಲ್ತ್ರೆ ಒಳ್ಳೇದಲ್ವೇ? ಒಳ್ಳೇದು, ಅದಕ್ಕೆ ಕಳ್ಸಿರೋದು. ಯೋ ಬರಯ್ಯ. ಏಯ್ ಬನ್ರೆ. ಬಾ ನರ್ಸಿ. ಅಪ್ಪ. ಏನಪ್ಪ? ಬಸ್ ಕಾಸ್ಬೇಕು ಅಷ್ಟೇ ತಾನೆ? ಇಲ್ಲಪ್ಪ, ಅರುಂಧತಿ ನೋಡಿದ್ಮೇಲೆ ಓದಿನ ವಿಚಾರದಲ್ಲಿ ನನಗ್ ನಾನೇ ಅನ್ಯಾಯ ಮಾಡ್ಕೋತಿರೋದಲ್ದೆ ನಿಮ್ಮನ್ಸ್ಗೂ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಖಂಡಿತ ನಾನು ಡಿಗ್ರಿ ಪಾಸ್ ಮಾಡ್ತೀನಿ. ಜೊತೆಗೆ ಹೊಲದ ಕೆಲಸನೆಲ್ಲ ನಾನೇ ಮಾಡ್ತೀನಪ್ಪ. ಇದುವರೆಗೆ ನಾನು ಮಾಡಿದ ತಪ್ಪನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಜಗದೀಶ, ಹೇಳು. ಒಳ್ಳೇದಾಗ್ಲಿ ಮಗ, ಒಳ್ಳೇದಾಗ್ಲಿ. ಅಮ್ಮ ಅರುಂಧತಿ, ಇನ್ನು ಸ್ವಲ್ಪ ದೂರದಲ್ಲಿ ನಮ್ಮ ಊರು ಸಿಗುತ್ತೆ. ಅಲ್ಲಿ ಇಳಿದು ಇವತ್ತೊಂದು ರಾತ್ರಿ ಅಲ್ಲಿದ್ದು ನಾಳೆ ಹೋಗೋಣ. ನಮ್ಮ ಮನೆಯವರೆಲ್ಲ ನೀನು ನೋಡಕ್ ಇಷ್ಟಪಡ್ತಾ ಇದ್ದಾರಮ್ಮ. ಸರ್, ನಾಳೆ ನನ್ನ ಸ್ಕೂಲಿಗೆ ಸೇರಿಸ್ತೀರ ತಾನೆ? ಖಂಡಿತ ಅಮ್ಮ, ಅದಕ್ಕೆ ತಾನೇ ನಾನು ನಿನ್ನನ್ನು ಕರ್ಕೊಂಡು ಬಂದಿರೋದು. ಏನ್ ಜಗದೀಶಣ್ಣ? ಏನೋ ರಂಗ,
ಈ ಬಿಸಿಲಲ್ಲಿ ನೀನ್ ಕೆಲಸ ಮಾಡ್ತಿದ್ದಿ ಅಂದ್ರೆ ಆಶ್ಚರ್ಯ. ರಾಮಣ್ಣ ಅದೃಷ್ಟ ಮಾಡಿರ್ಬೇಕು. ಮಾಡು ಮಾಡು, ಸಂತೋಷ. ಇಲ್ಲೇ ನಿಲ್ಸಿ ಇವ್ರೆ. ಇಲ್ಲ ಇಲ್ಲ, ಹಾ ಸಾಕು ಸಾಕು. ಬಾಪುಟ. ತಗೊಳ್ಳಿ. ಬಮ್ಮ, ಇರು ಬಂದೆ. ಬಾ ಬಾಪುಟ. ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಬಾನು ಭುವಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ. ನಮಸ್ಕಾರ ಗೋಪಾಲಯ್ಯನವ್ರೆ. ಬನ್ನಿ. ನಮಸ್ಕಾರ. ಓಹೋ, ಅರೆ ರಾಜಪ್ಪನವರು, ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಿ. ಬನ್ನಿ ಕೂತ್ಕೊಳ್ಳಿ. ಬಮ್ಮ ಕೂತ್ಕೊಮ್ಮ. ಏನ್ ಸಮಾಚಾರ? ಈ ಹುಡುಗಿ ಹೆಸರು ಅರುಂಧತಿ ಅಂತ. ಅರುಂಧತಿ ಅಂತನಾ? ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಮ್ಮ, ಕೂತ್ಕೋ. ನಾನ್ ಕೆಲಸ ಮಾಡ್ತಿರೋ ಹಳ್ಳಿ ಗೌಡ್ರ ಮಗಳಿಗೆ ಇವಳಿಗೆ ಓದ್ಬೇಕು ಅಂತ ತುಂಬಾ ಆಸೆ. ಅದಕ್ಕೆ ನಿಮ್ ಸ್ಕೂಲ್ಗೆ ಸೇರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ಇದಕ್ ಮುಂಚೆ ಎಲ್ಲಿ ಓದಿದ್ಲು? ಇಲ್ಲ ಗೋಪಾಲಯ್ಯನವ್ರೆ, ಯಾವ ಸ್ಕೂಲ್ಗೂ ಹೋಗ್ತಿರ್ಲಿಲ್ಲ. ತಾಯಿ ಇಲ್ಲದ ತಬ್ಲಿ, ಮಲತಾಯಿ ಕಾಟ. ಅರ್ಥ ಆಯ್ತು ಬಿಡಿ. ಈಕೆಗೆ 9-10 ವರ್ಷ ಆದಾಗಿದೆ. ಈ ವಯಸ್ಸಿನಲ್ಲಿ ಈಕೆನ ಯಾವ ಕ್ಲಾಸಿಗೆ ಸೇರಿಸ್ಕೊಳ್ದು ಅಂತ ಅರ್ಥ ಆಗ್ತಿಲ್ಲ. ಸರ್, ನನ್ನನ್ನ ಯಾವ ಕ್ಲಾಸಿಗೆ ಸೇರಿಸ್ಕೊಳ್ದೆ ಇದ್ರೂ ಪರವಾಗಿಲ್ಲ. ನನಗೆ ಓದೋದು ಬರೆಯೋದನ್ನ ಕಲಿಸ್ಕೊಟ್ರೆ ಸಾಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಇವಳು ಯಾವ ಸ್ಕೂಲ್ಗೂ ಹೋಗದೆ ಇದ್ರು ತುಂಬಾ ವಿಷಯ ತಿಳ್ಕೊಂಡಿದ್ದಾಳೆ, ಬುದ್ಧಿವಂತೆ. ಮೊನ್ನೆ ಟಿವಿಲಿ ಒಂದು ಪ್ರೋಗ್ರಾಮ್ ನೋಡಿದೆ. ಯಾವ ಸ್ಕೂಲ್ಗೂ ಹೋಗದೆ ಇರೋ 9 ವರ್ಷದ ಹುಡುಗಿ 10ನೇ ಕ್ಲಾಸ್ ಎಕ್ಸಾಮ್ ಬರ್ತಿದ್ದಾಳೆ. ರಾಜಪ್ಪನವ್ರೆ, ಈ ಹುಡುಗಿಗೊಂದು ಸ್ವಲ್ಪ ದಿವಸ ಟೈಮ್ ಕೊಡೋಣ. ನಮ್ಮ ಸ್ಕೂಲ್ನಲ್ಲಿ 6 ಜನ ಟೀಚರ್ಸ್ ಇದ್ದಾರೆ. ಇವಳಿಗೆ ಪಾಠ ಹೇಳ್ಕೊಡೋದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ. ಆಮೇಲೆ ಇವಳು ಬುದ್ಧಿಮಟ್ಟ ನೋಡ್ಕೊಂಡು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಹೈಯರ್ ಆಫೀಸರ್ಸ್ ಹತ್ರ ನಾನು ಮಾತಾಡಿ ಇವಳನ್ನ ಯಾವ ಕ್ಲಾಸಿಗೆ ಸೇರ್ಸ್ಕೋಬೇಕು ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಹಾಗೆ ಮಾಡಿ. ಜಯಮ್ಮ ಬಂದೆ ಸರ್. ಸರ್, ಮಕ್ಕಳನ್ನೆಲ್ಲ ಹಾಲಿಗೆ ಕರ್ಕೊಂಬಮ್ಮ. ಸರಿ ಸರ್. ಅರುಂಧತಿ, ಏನಾದ್ರೂ ತಿಂಡಿ ತಿಂತೀಯಮ್ಮ? ಬೇಡ ಸರ್, ನನ್ನನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಸರ್, ಸಾಕು. ಓ ಸರಿ, ಹೊರಡೋಣ. ಸರಿ ಸರ್. ಮಮ್ಮ ಬಾಪುಟ. ನಿಧಾನ. ಬಾ ನಡಿಯಮ್ಮ, ಬಾ. ಮಕ್ಕಳೇ, ಇವತ್ತು ನಿಮ್ಮೆಲ್ರಿಗೂ ಒಬ್ಬಳು ಹೊಸ ಗೆಳತಿಯನ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ. ಇವಳ ಹೆಸರು ಅರುಂಧತಿ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತಿನಿಂದ ಈ ಅರುಂಧತಿ ನಿಮ್ ಜೊತೆಲೇ ಇರ್ತಾಳೆ. ಮಂಗಳ, ಗಾಯತ್ರಿ, ನೀವಿಬ್ರು ಸೇರ್ಕೊಂಡು ಇಲ್ಲಿನ ಎಲ್ಲಾ ವಿಷಯಗಳನ್ನು ಇವಳಿಗೆ ಹೇಳ್ಕೊಡ್ಬೇಕು. ಸರಿ ಸರ್. ಓಕೆ, ಎಲ್ರೂ ನಿಮ್ ಜಾಗಕ್ಕೆ ಹೋಗಿ ಬನ್ನಿ. ರಾಜಪ್ಪ, ಸರಿ ಸರ್. ಬಾ ಅರುಂಧತಿ, ಬಾ. ಹೊಸ್ಲಿದೆ, ನೀವೆಲ್ಲ ಹೊರಡಿ. ಬನ್ನಿ. ರಾಜಪ್ಪನವರೇ, ಸರ್ ಇಲ್ಲೊಂದು ಸೈನ್ ಮಾಡಿ. ಇಲ್ಲ ಸರ್, ಇಲ್ಲಿ 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 ಮಾಡ್ಲಾ ಸರ್? ಹೌದು. ತಗೊಳ್ಳಿ ಸರ್. ಅರುಂಧತಿ, ಸರ್, ನೀನು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತಮ್ಮ. ನಿನಗೆ ಎಲ್ಲರೂ ಸಹಾಯ ಮಾಡ್ತಾರೆ. ಮುಂದಿನ ಗುರುವಾರದಿಂದ ನಿನಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಟೀಚರ್ಸ್ ಕೇಳ್ತೀನಮ್ಮ. ಸರಿ ಸರ್. ಜಯಮ್ಮ, ಸರ್, ಈ ಬ್ಯಾಗ್ ತಗೊಂಡು ಈ ಮಗುನ್ ಕರ್ಕೊಂಡು ಹೋಗಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಸರಿ ಸರ್. ಬಾಮ್ಮ. ಸರ್, ಏನಮ್ಮ? ಬರ್ತೀನಿ ಸರ್. ನೊಂದ್ಕೋಬೇಡಮ್ಮ, ನಾನು ಆಗಾಗ ಬಂದು ನೀನು ನೋಡ್ಕೊಂಡು ಹೋಗ್ತೀನಿ. ಧೈರ್ಯವಾಗಿ ಹೋಗ್ಬಾ, ನಿನಗೆ ಖಂಡಿತ ಒಳ್ಳೇದಾಗತ್ತೆ.
ಹೋಗ್ಬಾ. ಗೋಪಾಲಯ್ಯನವರೇ, ಹೇಳಿ ರಾಜಪ್ಪನವರೇ. ಈ ಹುಡುಗಿ ಭವಿಷ್ಯ ನಿಮ್ ಕೈಯಲ್ಲಿದೆ. ತಗೊಳ್ಳಿ, ಈ ಮಗುಗೆ ಕನ್ನಡಕ ಬೇರೆ ಏನಾದ್ರೂ ಬೇಕಾದ್ರೆ ತಂದ್ಕೊಡಿ ಸರ್. ತಗೊಳ್ಳಿ ಸರ್. ಬೇಡ ರಾಜಪ್ಪನವರೇ, ದಯವಿಟ್ಟು ತಗೊಳ್ಳಿ ಸರ್. ನಾನ್ ನೋಡ್ಕೋತೀನಿ. ಬೇಡ, ತಗೊಳ್ಳಿ ಸರ್. ತಗೊಳ್ಳಿ ಸರ್. ರಾಜಪ್ಪನವರೇ, ಈ ಹುಡುಗಿ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಮಕ್ಕಳನ್ನ ಓದಕ್ ಕಳಿಸಿ ಅಂತ ಮನೆ ತಿರುಗ್ತೀನಿ ನಾನು. ಅಂಥದ್ರಲ್ಲಿ ಓದೋ ಆಸೆ ಇಟ್ಕೊಂಡು ಬಂದಿರೋ ಈ ಹುಡುಗಿನ ನಾನು ಚೆನ್ನಾಗಿ ನೋಡ್ಕೊಳ್ದೇ ಇರ್ತೀನ? ನೀವು ಧೈರ್ಯವಾಗಿ ಹೋಗಿ ಬನ್ನಿ ರಾಜಪ್ಪನವರೇ. ತುಂಬಾ ಥ್ಯಾಂಕ್ಸ್ ಗೋಪಾಲಯ್ಯನವರೇ, ತುಂಬಾ ಥ್ಯಾಂಕ್ಸ್. ಬರ್ತೀನಿ. ತುಂಬಾ ಸಂತೋಷ. ಏ ಅಲ್ಲೋಡ್ರಿ, ನೀರ್ ಹಿಡಿಯೋಕೆ ಹಿಡಂಬಿ ಸಾವಿತ್ರಿನೇ ಬಿಂದಿಗೆ ಹಿಡ್ಕೊಂಡ್ ಬರ್ತಾ ಇದ್ದಾಳೆ. ಅಲ್ಲೋಡ್ರಿ. ಪಾಪ ಅರುಂಧತಿ ಇದ್ದಾಗ ಎಲ್ಲ ಕೆಲಸ ಅವಳೇ ಮಾಡ್ತಿದ್ಲು. ಇವಳು ತಿಂದು ತಿಂದು ಕೊಬ್ಬೆಚ್ಚಿಸ್ಕೊಂಡಿದ್ಲು. ಈಗೆಲ್ಲ ಕರಗಿ ಸುಮ್ನಿರಿ. ಏಳು ಹತ್ರ ಬಂದ್ಲು, ಸುಮ್ನಿರ್ರೆ. ಕೇಳಿಸ್ಕೊಂಡ್ರೆ ಹಬ್ಬ ಮಾಡ್ಬಿಡ್ತಾಳೆ. ನನ್ ಗದ್ದೆ ತಕ್ಕ ಹೋಗ್ಬೇಕು. ಒಂದೇ ಒಂದ್ ಬಿಂದಿಗೆ ನೀರ್ ಇಟ್ಕೊಂಡು ಹೋಗ್ತೀನಿ ಬಿಡ್ರೆ. ಸರಿ, ಇಟ್ಕೊಂಡು ಹೋಗು. ಇಟ್ಕೊಳ್ಳಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಅರುಂಧತಿ, ಯಾಕೆ ಇಷ್ಟು ಬೇಗ ಎದ್ದಿದ್ಯಾ? ನಮ್ಮೂರಲ್ಲಿ ಬೆಳಗಿನ ಜಾವ 5 ಗಂಟೆಗೆ ನಮ್ಮೂರ್ ದೇವಸ್ಥಾನದಲ್ಲಿ ಸುಪ್ರಭಾತ ಹಾಕ್ತಾರೆ. ನಾನು ದಿನ ಇಷ್ಟೊತ್ತಿಗೆ ಎದ್ದು ಸುಪ್ರಭಾತ ಹೇಳೋ ಅಭ್ಯಾಸ. ಅಯ್ಯೋ ಅಕ್ಕ, ನೀನ್ ದಿನ ಇಷ್ಟೊತ್ತಿಗೆ ಎದ್ಬಿಟ್ರೆ ಆಯಾ ಬಂದ್ ನಮ್ಮನ್ನು ಎಬ್ರಿಸ್ಬಿಡ್ತಾರೆ. ದಯವಿಟ್ಟು ನೀನ್ ಮಲ್ಕೊಳಕ್ಕ. ನಾನ್ ಜೋರಾಗಿ ಹೇಳಿದ್ರೆ ತಾನೇ ಆಯಮ್ಮಂಗ್ ಕೇಳ್ಸೋದು. ನಾನ್ ಮೆತ್ತಗೆ ಹೇಳ್ಕೊತೀನಿ, ಸರಿನಾ? ಆಯ್ತು, ಮಲ್ಕೊಳೆ ಮಂಗ್ಳಕ್ಕ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು. ಅರುಂಧತಿ, ಈಗ ಅಲ್ಲುಚ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗ್ಬೇಕು. ಆಯ್ತು, ಹಾಗೆ ಮಾಡೋಣ, ನಡೀರಿ. ಮಂಗಳ ಅರುಂಧತಿಗೆ ಹೇಳಿದ ಮೊದಲನೇ ಪದದಿಂದ ಹಾಸ್ಟೆಲ್ನಲ್ಲಿರೋ ಈ ಮಕ್ಕಳ ದಿನಚರಿ ಪ್ರಾರಂಭವಾಗುತ್ತದೆ. ಇಲ್ಲಿರೋ ಮಕ್ಕಳಿಗೆ ಯಾರಿಗೂ ಕಣ್ಣು ಕಾಣಿಸುವುದಿಲ್ಲ. ಆದರೆ ಕಣ್ಣು ಇರೋರಿಂದ ಯಾವ ಸಹಾಯವನ್ನು ಪಡೆಯದೆ ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಹೇಗೆ ನಿಭಾಯಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಅವರಿಗೆ ಕಣ್ಣಿಲ್ಲವಲ್ಲ ಎಂದು ಅವರನ್ನು ನೋಡಿ ಕಣ್ಣಿರುವವರು ಅಯ್ಯೋ ಎಂದರೆ ಅವರು ಮಾತ್ರ ಕಣ್ಣಿಲ್ಲದೆ ಹೋದರೆ ಏನಂತೆ, ನಾವು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಛಲದಿಂದ ಮುನ್ನುಗ್ಗುವ ಪ್ರಯತ್ನವನ್ನು ಮಾಡುತ್ತಾರೆ. ತಮ್ಮ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡು ಸ್ವಲ್ಪ ಸಮಯವನ್ನು ಕಳೆಯುತ್ತಾರೆ. ಕೆಲವು ಸಮಯ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಶಾಲೆಗೆ ಹೊರಡುವ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಶುಚಿತ್ವದಲ್ಲಿ ಇವರಿಗೇನು ಕಡಿಮೆಯೇ ಇಲ್ಲ. ದಿನ ಒಗೆದ ಶುಭ್ರವಾದ ಬಟ್ಟೆಗಳನ್ನೇ ಹಾಕಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಮಕ್ಕಳೇ, ಬಟ್ಟೆ ಬಂದಿದೆ, ಬಂದು ನಿಮ್ ಬಟ್ಟೆ ಎತ್ಕೊಳ್ಳಿ. ಇದಂತೂ ಸೋಜಿಗದ ಸಂಗತಿ. ಇಷ್ಟು ಬಟ್ಟೆಗಳಲ್ಲಿ ಯಾರ ಸಹಾಯವೂ ಇಲ್ಲದೆ ತಮ್ಮ ತಮ್ಮ ಬಟ್ಟೆ ಯಾವುದು ಎಂದು ಅವರೇ ಆರಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ ಶುರು ಕರ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ್ ಮಾತಾ
ಕಿ ಜೈ, ಭಾರತ್ ಮಾತಾ ಕಿ ಜೈ. ಮಕ್ಕಳೇ, ಇವತ್ತಿನ ಮುಖ್ಯ ವಾರ್ತೆಗಳು. ಮಕ್ಕಳೇ, ನೀವೆಲ್ಲ ನಿಮ್ಮ ತರಗತಿಗಳಿಗೆ ಹೋಗಿ. ನಮ್ಮ ದೇಶದಲ್ಲಿ 1951ರಿಂದ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದವು. ನಮ್ಮ ರಾಷ್ಟ್ರದ ತ್ವರಿತ ಆರ್ಥಿಕ ಬೆಳವಣಿಗೆಗಾಗಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಲಾಗಿದೆ. ಇವುಗಳಲ್ಲಿ ಉತ್ತಮವಾದ ಕೈಗಾರಿಕಾ, ವಿವಿಧೋದ್ದೇಶ ಯೋಜನೆಗಳು, ನೀರಾವರಿ, ವಿದ್ಯುತ್ ಹೀಗೆ ಅನೇಕ ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಯಾರಮ್ಮ ನೀನು? ನಾನು ಬೆಳಗಿಂದ ನೋಡ್ತಾನೆ ಇದ್ದೀನಿ, ಇಲ್ಲೇ ನಿಂತಿದ್ಯಲ್ಲ. ಸರ್, ನನ್ನ ಹೆಸರು ಅರುಂಧತಿ ಅಂತ ಸರ್. ಏನಮ್ಮ ವಿಷಯ? ಗೋಪಾಲಯ್ಯ ಸರ್ ಪಾಠ ಹೇಳಿಸ್ಕೊಳಕ್ ಹೇಳಿದ್ರು ಸರ್. ಅಲ್ಲಿ ವೆಂಕಟರಮಣಪ್ಪ ಮೇಷ್ಟ್ರು ಬರ್ತಿದ್ದಾರೆ, ಹೋಗಿ ಅವನು ವಿಚಾರಿಸೋಣ ಬಾ. ಸರ್, ಈ ಹುಡುಗಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ಯಾರಂಗಯ್ಯ ಹುಡುಗಿ? ನಮಸ್ಕಾರ ಸರ್. ನಮಸ್ಕಾರಮ್ಮ. ನನ್ನ ಹೆಸರು ಅರುಂಧತಿ ಅಂತ ಸರ್. ಹ್ಮ್. ಹಾಸ್ಟೆಲ್ಗೆ ಸೇರಿ 3 ದಿನ ಆಯ್ತು. ಇವತ್ತಿಂದ ಪಾಠ ಹೇಳಿಸ್ಕೊಳಮ್ಮ ಅಂತ ಗೋಪಾಲಯ್ಯ ಸರ್ ಹೇಳಿದ್ರು. ಅದಕ್ಕೆ. ಅಯ್ಯೋ, ನಾನು ಅರ್ಜೆಂಟ್ ಆಗಿ ಒಬ್ರು ಸ್ನೇಹಿತರನ್ನ ಭೇಟಿ ಮಾಡಕ್ ಹೊಟ್ಟಿದ್ದೀನಲ್ಲಮ್ಮ. ನೀನ್ ಬೇರೆ ಟೀಚರ್ನ ಮೀಟ್ ಮಾಡಮ್ಮ. ಈಗ ಏನ್ ಮಾಡೋದು? ಇವತ್ತಿಂದ ನಾನು ಪಾಠ ಶುರು ಮಾಡ್ಬೇಕು. ನೊಂದ್ಕೋಬೇಡಮ್ಮ, ಇನ್ನೊಬ್ರು ಟೀಚರ್ನ ಮೀಟ್ ಮಾಡಿಸ್ತೀನಿ, ಅವ್ರನ್ನೇ ಕೇಳುವಂತೆ ಬಾ. ಮೇಡಮ್, ಈ ಹುಡುಗಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಯಾರಂಗಯ್ಯ? ಯಾರದು? ನಮಸ್ತೆ ಟೀಚರ್, ನನ್ನ ಹೆಸರು ಅರುಂಧತಿ ಅಂತ. ಗೋಪಾಲಯ್ಯ ಸರ್ ಇವತ್ತಿಂದ ಪಾಠ ಹೇಳಿಸ್ಕೊಳಕ್ ಹೇಳಿದ್ರು. ಅದಕ್ಕೆ. ಅಯ್ಯೋ, ನಾನಿವತ್ತು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿದೆ ಅಮ್ಮ. ಇನ್ನೊಂದಿನ ನೋಡೋಣ. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಯಾರಾದ್ರೂ ಒಬ್ರು ಹೇಳ್ಕೊಡ್ತಾರಿರಮ್ಮ. ಅರುಂಧತಿ, ಎಲ್ಗಮ್ಮ ಹೋಗ್ತಿದ್ಯಾ ನೀನು? ಗೋಪಾಲಯ್ಯ ಸರ್ನ ಮೀಟ್ ಮಾಡಕ್ಕೆ. ಯಾಕಮ್ಮ? ನನಗೆ ಪಾಠ ಹೇಳ್ಕೊಡಿ ಅಂತ ಎಲ್ಲಾ ಟೀಚರ್ಸ್ನು ಕೇಳ್ದೆ. ಆದ್ರೆ ಅವ್ರೆಲ್ರು ಈಗಾಗಲ್ಲ ಅಂತ ಹೇಳಿ ಹೊರಟೋದ್ರು. ಓ, ಕಂಪ್ಲೇಂಟ್ ಮಾಡಕ್ ಹೋಗ್ತಿದ್ಯಾ? ಈ ವಿಷಯ ಏನಾದ್ರು ಟೀಚರ್ಸ್ ಗೊತ್ತಾದ್ರೆ ನಿನ್ನ ಸ್ಕೂಲಿಂದ ಅಲ್ಲ ಹಾಸ್ಟೆಲಿಂದನೇ ಓಡಿಸ್ಬಿಡ್ತಾರೆ. ಇವತ್ತೇ ಎಲ್ಲ ಕಲ್ತು ಬಿಟ್ಟು ನಾಳೆ ಪರೀಕ್ಷೆ ಬರೆಯಕ್ ಹೋಗ್ತೀಯೇನೋ, ಸ್ವಲ್ಪ ತಡ್ಕೋ. ಹಾಗಲ್ಲಮ್ಮ, ಗೋಪಾಲಯ್ಯ ಸರ್ನ ಒಂದ್ ಮಾತ್ ಕೇಳೋಣ ಅಂತ. ಗೋಪಾಲಯ್ಯ ಸಾರು ಅವ್ರ ಮಗಳ ಮದ್ವೆ ಅಂತ 15 ದಿನ ರಜಾ ಹಾಕಿದ್ದಾರೆ. ಅವ್ರು ಸಿಗೋದಿಲ್ಲ. ನಿನ್ ರೂಮ್ ನೀನ್ ಹೋಗಮ್ಮ. ಹಾಸ್ಟೆಲ್ಗೆ ಸೇರಿ 3 ದಿನ ಆಯ್ತು. ಇವತ್ತಿಂದ ಪಾಠ ಹೇಳಿಸ್ಕೊಳಮ್ಮ ಅಂತ ಗೋಪಾಲಯ್ಯ ಸರ್ ಹೇಳಿದ್ರು. ಅದಕ್ಕೆ. ಅಯ್ಯೋ, ನಾನು ಅರ್ಜೆಂಟ್ ಆಗಿ ಒಬ್ರು ಸ್ನೇಹಿತರನ್ನ ಭೇಟಿ ಮಾಡಕ್ ಹೊಟ್ಟಿದ್ದೀನಲ್ಲಮ್ಮ. ನೀನ್ ಬೇರೆ ಟೀಚರ್ನ ಮೀಟ್ ಮಾಡಮ್ಮ. ನಮಸ್ತೆ ಟೀಚರ್, ನನ್ನ ಹೆಸರು ಅರುಂಧತಿ ಅಂತ. ಗೋಪಾಲಯ್ಯ ಸರ್ ಇವತ್ತಿಂದ ಪಾಠ ಹೇಳಿಸ್ಕೊಳಕ್ ಹೇಳಿದ್ರು. ಅದಕ್ಕೆ. ಅಯ್ಯೋ, ನಾನಿವತ್ತು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿದೆ ಅಮ್ಮ. ಇನ್ನೊಂದಿನ ನೋಡೋಣ. ಅರುಂಧತಿ, ಎಲ್ಗಮ್ಮ ಹೋಗ್ತಿದ್ಯಾ ನೀನು? ಗೋಪಾಲಯ್ಯ ಸರ್ನ ಮೀಟ್ ಮಾಡಕ್ಕೆ. ಯಾಕಮ್ಮ? ನನಗೆ ಪಾಠ ಹೇಳ್ಕೊಡಿ ಅಂತ ಎಲ್ಲಾ ಟೀಚರ್ಸ್ನು ಕೇಳ್ದೆ. ಆದ್ರೆ ಅವ್ರೆಲ್ರು ಈಗಾಗಲ್ಲ ಅಂತ ಹೇಳಿ ಹೊರಟೋದ್ರು. ಓ, ಕಂಪ್ಲೇಂಟ್ ಮಾಡಕ್ ಹೋಗ್ತಿದ್ಯಾ? ಈ ವಿಷಯ ಏನಾದ್ರು ಟೀಚರ್ಸ್ ಗೊತ್ತಾದ್ರೆ ನಿನ್ನ ಸ್ಕೂಲಿಂದ ಅಲ್ಲ ಹಾಸ್ಟೆಲಿಂದನೇ ಓಡಿಸ್ಬಿಡ್ತಾರೆ. ಇವತ್ತೇ ಎಲ್ಲ ಕಲ್ತು ಬಿಟ್ಟು ನಾಳೆ ಪರೀಕ್ಷೆ ಬರೆಯಕ್ ಹೋಗ್ತೀಯೇನೋ, ಸ್ವಲ್ಪ ತಡ್ಕೋ. ನೀವ್ಯಾರು? ನಾನ್ ಗಾಯತ್ರಿ. ಮಂಗಳಕ್ಕ ಬರ್ಲಿಲ್ವಾ? ನಾನು ಬಂದಿದ್ದೀನಿ ಅರುಂಧತಿ.
ನೀನ್ ಯಾಕೆ ಆಟ ಆಡಕ್ ಬರ್ಲಿಲ್ಲ? ಯಾವ ಟೀಚರ್ಸ್ ಪಾಠ ಹೇಳ್ಕೊಟ್ಟಿಲ್ಲ ಅಂತ ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಪಾಠ ಇಲ್ದೆ ಆಟ ಅಂತೆ ಆಟ. ಮಂಗಳಕ್ಕ, ವೆಂಕಟರಮಣಪ್ಪ ಮೇಷ್ಟ್ರು ಮನೆ ಎಲ್ಲಿದೆ ಹೇಳು? ನಮ್ ಸ್ಕೂಲ್ ಎದುರುಗಡೆ ಒಂದು ಸಿನಿಮಾ ಥಿಯೇಟರ್ ಇದೆಯಲ್ಲ, ಅದ್ರ ಹಿಂಭಾಗ ಇದೆ. ಅಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಯಾಕಕ್ಕ ಮೇಷ್ಟ್ರು ಮನೆಗೆ ಹೋಯ್ತೀಯಾ? ಒಂದ್ಸಲ ಹೋಗ್ಬಿಟ್ ಬರೋಣ ಅಂತ. ಮೇಷ್ಟ್ರು ಮಿಸ್ಸಸ್ ತುಂಬಾ ಒಳ್ಳೆಯವರು. ಅವ್ರು ನಮ್ಮೂರವ್ರೆ. ನಾವು ಬರ್ತೀವಿ, ನಡಿ ಹೋಗ್ ಬರೋಣ. ಬೇಡಕ್ಕ, ಆಯಮ್ಮ ನೋಡಿದ್ರೆ ಬೈತಾರೆ. ನಾನೊಬ್ಳೆ ಹೋಗ್ಬಿಟ್ ಬರ್ತೀನಿ, ನೀವಿಲ್ಲೇ ಇರಿ. ಬಾರಿ ಗಾಯತ್ರಿ, ಹೋಮ್ವರ್ಕ್ ಮಾಡೋಣ. ಪಾಂಡು, ಥಿಯೇಟರ್ ಒಳಗೆ ನಿಂತ್ಕೊಂಡು ಭಿಕ್ಷೆ ಬೇಡದ್ದು ಆಯ್ತು, ಪಾರ್ಕ್ ಒಳಗೆ ಭಿಕ್ಷೆ ಬೇಡದ್ದು ಆಯ್ತು, ಮಾರ್ಕೆಟ್ ನಲ್ಲಿ ಭಿಕ್ಷೆ ಬೇಡದ್ದು ಆಯ್ತು, ಬಸ್ ನಲ್ಲಿ ಭಿಕ್ಷೆ ಬೇಡದ್ದು ಆಯ್ತು, ಈಗ ಮನೆ ಮುಂದೆ ಎಲ್ಲ ಭಿಕ್ಷೆ ಬೇಡಕ್ಕೆ ಬಂದ್ಬಿಟ್ಟೆ. ಕಣ್ ಕಾಣಕ್ಕಿಲ್ಲ ಅಂತ ಭಿಕ್ಷೆ ಬೇಡದ ಉದ್ಯೋಗ ಮಾಡ್ಕೊಂಡ್ಬಿಟ್ಟೆ. ಏನಾದ್ರೂ ಕೆಲಸ ಹಾಗೆ ಮಾಡು. ರೀ, ನಿಮ್ದು ಹತ್ರ ಚಿಲ್ಲರೆ ಕಾಸಿದ್ರೆ ಕೊಟ್ಬಿಟ್ಟು ಕಳ್ಸಿ, ಇಲ್ಲ ಅಂದ್ರೆ ಮುಂದೆ ಹೋಗಪ್ಪ ಅಂತ ಕಳ್ಸಿ. ಅದನ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ. ಪಾಪ ಅವ್ರದ್ದು 2 ಕಣ್ಣು ಕಾಣಿಸೋದಿಲ್ಲ. ಏನ್ ಕೆಲಸ ಮಾಡ್ತಾರೆ ಅವರು? ಕೊಡಿ ಕಾಸ್ಗೆ, ಕೊಡಿ. ನೀವ್ ಹೋಗಿಪ್ಪ. ಒಳ್ಳೆದಾಗ್ಲಿ. ತಗೊಳ್ಳಿ ನಿಮ್ದು ದುಡ್ಡು. ಈ ಪ್ರಪಂಚದಲ್ಲಿ ಕಣ್ಣಿರೋರ್ ಬದುಕೋದೇ ಕಷ್ಟ. ಇವಳ ಕತೆ ಹೆಂಗೋ. ಇವಳಿಗೆ 2 ಕಣ್ಣು ಕಾಣಕ್ಕಿಲ್ಲ, ಅದೇನ್ ಬದುಕ್ತಾಳೋ ಏನೋ. ಸಾರ್, ಏನು ಅರುಂಧತಿ? ಕಣ್ಣಿಲ್ದೇ ಇದ್ರೆ ಯಾರು ಏನು ಮಾಡಕ್ ಆಗಲ್ವಾ ಸರ್? ಬದುಕೋಕ್ ಆಗಲ್ವಾ ಸರ್? ಅಲ್ಲಮ್ಮ, ಆಗಲ್ಲ ಅಂತ ಯಾರಮ್ಮ ಹೇಳಿದ್ದು? ಊರಲ್ಲಿ ತುಂಬಾ ಜನ ಹಾಗೆ ಹೇಳ್ತಾರೆ ಸರ್. ಆ ಮಾತ್ ಕೇಳ್ದಾಗ್ಲೆಲ್ಲ ನನಗ್ ತುಂಬಾ ನೋವಾಗುತ್ತೆ ಸರ್. ಅಯ್ಯೋ ಕಂದ, ಅವ್ರ ಆ ಮಾತು ಹೇಳಿದ್ದು ನಿನ್ ಮನಸ್ಸು ನೋಯಿಸ್ಬೇಕು ಅಂತಲ್ಲಮ್ಮ. ನಿನ್ ಮೇಲಿನ ಪ್ರೀತಿಯಿಂದ ಆ ಮಾತು ಹೇಳಿರ್ತಾರೆ. ನನಗ್ ಗೊತ್ತು ಸರ್, ಆದ್ರೂ ಆ ಮಾತ್ ಕೇಳಿದ್ಮೇಲೆ ನನಗ್ ಭಯ ಆಗ್ತಿದೆ ಸರ್. ಅಯ್ಯೋ ಕಂದ, ನಿನ್ಗೇನ್ ಕಡಿಮೆ ಆಗಿದೆಯಮ್ಮ? ಅಲ್ಲಮ್ಮ, ಬೆಳಿಗ್ಗೆ ಎದ್ದು ಕೂಡ್ಲೆ ನೇರವಾಗಿ ಬಚ್ಚಲ್ ಮನೆಗೆ ಹೋಗ್ತೀಯಾ, ಪಾಯಿ ತೊಳ್ಕೊತೀಯಾ, ನೀರು ಪೊರ್ಕೆ ತಗೊಂಡ್ ಬಂದು ಬಾಗಿಲಿಗೆ ನೀರ್ ಹಾಕಿ ರಂಗೋಲಿ ಹಾಕ್ತೀಯಾ, ನಲ್ಲಿ ಹತ್ರ ಹೋಗಿ ನೀರ್ ಇಟ್ಕೊಂಡ್ ಬರ್ತೀಯಾ, ಹೋಗೋರು ಬರೋರ್ನೆಲ್ಲ ಗುರ್ತು ಹಿಡಿದು ಮಾತಾಡಿಸ್ತೀಯಾ, ಒಬ್ಳೆ ಸ್ಕೂಲ್ ಹತ್ರ ಹೋಗಿ ಬರ್ತೀಯಾ, ದೇವಸ್ಥಾನಕ್ಕೆ ಹೋಗಿ ಬರ್ತೀಯಾ. ಅಷ್ಟೇ ಯಾಕೆ, ಮೊನ್ನೆ ಮಧ್ಯರಾತ್ರಿ 12 ಗಂಟೆಲಿ ನನ್ ಮನೆ ಹತ್ರನೂ ಬಂದು ಹೋದೆ. ಕಣ್ಣಿರೋರು ಕೂಡ ಇದಕ್ಕಿಂತ ಹೆಚ್ಚಾಗಿ ಇನ್ನೇನಮ್ಮ ಮಾಡ್ತಾರೆ? ಪುಟ್ಟರಾಜ್ ಗವಾಯಿಗಳು ಹುಟ್ಕುರುಡ್ರು, 96 ವರ್ಷ ಬದುಕಿದ್ರು. ಅವ್ರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ಗೊತ್ತಲ್ಲಮ್ಮ. ಅವ್ರಿಗೆ ಓದೋದು ಬರೆಯೋದು ಬರ್ತಿತ್ತು, ಆದ್ರೆ ನನಗ್ ಬರಲ್ವಲ್ಲ ಸರ್. ಅಮ್ಮ ಅರುಂಧತಿ, ನಾನು ನಿಮ್ ಚಿಕ್ಕಮ್ಮನ ಮುಂದೆ ಒಂದ್ಸಲ ಸೋತ್ಬಿಟ್ಟು ಸುಮ್ಮನೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೀಯನಮ್ಮ? ಖಂಡಿತ ಇಲ್ಲ. ಸಮಯಕ್ಕೆ ಕಾಯ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ನಿಮ್ ಚಿಕ್ಕಮ್ಮನ ಒಪ್ಪಿಸ್ತೀನಿ. ನಿನ್ನ ಅಂಧರ ಶಾಲೆಗೆ ಸೇರಿಸ್ತೀನಿ. ನೀನು ಓದು ಬರಹ ಕಲ್ತು ಗೆದ್ದೆ ಗೆಲ್ತೀಯಮ್ಮ, ಗೆದ್ದೆ ಗೆಲ್ತೀಯ. ಹೌದು ಸರ್, ನೀವ್ ನನಗ್ ಮಾತ್ ಕೊಟ್ಟ ಪ್ರಕಾರ ನನ್ನನ್ನ ಸ್ಕೂಲಿಗೆ ಸೇರ್ಸಿದಿರಿ. ನಾನ್ ಗೆಲ್ತೀನಿ, ಗೆದ್ದೆ ಗೆಲ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಬೇಕಾಗಿತ್ತಮ್ಮ? ಇಲ್ಲಿ ವೆಂಕಟರಮಣಪ್ಪ ಮೇಷ್ಟ್ರ ಮನೆ ಎಲ್ಲಿ ಬರುತ್ತೆ ಸರ್? ಅಯ್ಯೋ ಕಂದ, ಕಣ್ ಕಾಣಲ್ಲೇನಪ್ಪ, ಬಾ ತೋರಿಸ್ತು. ಇದೇ ವೆಂಕಟರಮಣಪ್ಪ ಮೇಷ್ಟ್ರ ಮನೆ. ಮೆಟ್ಲುಗಳಿವೆ, ನಿಧಾನಕ್ಕೆ ಹೋಗಮ್ಮ, ನಿಧಾನಕ್ಕೆ ಹೋಗು. ಸಾರ್, ಸಾರ್, ಯಾರದು? ಸಾರ್ ಇದಾರ ಆಂಟಿ? ಇಲ್ಲಮ್ಮ, ಅವ್ರಿನ್ನು ಸ್ಕೂಲಿಂದ ಬಂದಿಲ್ಲ. ಯಾಕಮ್ಮ, ಏನಾದ್ರೂ ಕೇಳ್ಬೇಕಾಗಿತ್ತಾ? ಆಂಟಿ, ಒಲೆ ಮೇಲೆ ಏನಾದ್ರೂ ಇಟ್ಟಿದ್ದೀರಾ? ಸೀದ್ ವಾಸನೆ ಬರ್ತಿದೆ. ಅಯ್ಯೋ ಹಾಳಾದ್ ಮರವು, ಒಲೆ ಮೇಲೆ ಹಾಲಿಟ್ಟಿದ್ದೆ. ಮನೆ ಒರ್ಸೋ ಅವಸರದಲ್ಲಿ ಮರ್ತೇ ಹೋಯ್ತು. ಸ್ವಲ್ಪ ಬರ್ತೀನಿರಮ್ಮ.
ಹಾಲೆಲ್ಲ ಚೆಲ್ಲೋಯ್ತು. ಅಯ್ಯಯ್ಯೋ, ತಲೆ ಹೊಡ್ಕೊಂಡ್ಯಾ? ನೋವಾಯ್ತಾ? ನೀನ್ ಯಾಕೆ ಮನೆ ಒರೆಸ್ತಾ ಇದೀಯಾ? ಪರವಾಗಿಲ್ಲ ಬಿಡಿ ಆಂಟಿ, ಹೊಸ ಜಾಗ ಅಲ್ವಾ, ನಾಳೆಯಿಂದ ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ನಾಳೆನೂ ಮನೆ ಒರ್ಸಕ್ ಬರ್ತೀಯಾ? ಬರೀ ಮನೆ ಒರ್ಸೋದಷ್ಟೇ ಅಲ್ಲ, ನಾಳೆಯಿಂದ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ ಆಂಟಿ. ಅಯ್ಯೋ ರಾಮ, ನೀನ್ ಯಾರು? ನೀನ್ ಯಾಕೆ ನಮ್ಮನೆ ಕೆಲಸ ಮಾಡಕ್ ಬರ್ಬೇಕು? ಆಂಟಿ, ನನ್ನ ಹೆಸರು ಅರುಂಧತಿ ಅಂತ. ನನ್ಗೆ 2 ಕಣ್ಣು ಕಾಣಲ್ಲ. ಮೊನ್ನೆ ತಾನೇ ಅಂಧರ ಹಾಸ್ಟೆಲ್ಗೆ ಸೇರ್ಕೊಂಡಿದ್ದೀನಿ. ನನಗೆ ಅಕ್ಷರಾಭ್ಯಾಸ ಮಾಡಿಸಿ ಅಂತ ಗೋಪಾಲಯ್ಯ ಸರು ಎಲ್ಲ ಮೇಷ್ಟ್ರಿಗೂ ಹೇಳ್ಬಿಟ್ಟು ಹೋಗಿದ್ರು. ಯಾರನ್ನ ಕೇಳಿದ್ರು ನೋಡೋಣ ನೋಡೋಣ ಅಂತ ಹೇಳಿದ್ರೆ ಹೊರ್ತು ಯಾರು ನನಗೆ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಸಾರ್ನ ಕೇಳೋಣ ಅಂತ ಮನೆಗ್ ಬಂದೆ. ಹೌದಾ? ಇವ್ರಿಗೇನ್ ಬಂತು ಕೇಳ್ಗಲ್ಲ? ನೀನ್ ಬಾಯಿ ಬಿಟ್ಟು ಕೇಳೋದ್ ಹೆಚ್ಚ, ಅವ್ರು ಹೇಳ್ಕೊಡೋದ್ ಹೆಚ್ಚ? ಅವರೇ ಬಂದ್ರು, ಕೇಳ್ತೀನಿ ರಮ್ಮ. ಇವಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಅಂದ್ರೆ ಯಾರು ಕಿವಿ ಮೇಲೆ ಹಾಕೊಳ್ಳಿಲ್ವಂತೆ, ಯಾಕೆ? ಹಾಗಂತ ನಿನ್ನ ಹತ್ರ ಕಂಪ್ಲೇಂಟ್ ಮಾಡಕ್ಕೆ ನೇರವಾಗಿ ಮನೆಗೆ ಬಂದ್ಬಿಟ್ಲ ಇವಳು. ಬೆಳಗ್ಗೆಯಿಂದ ಸಂಜೆವರೆಗೂ ಬಡ್ಕೊಂಡು ಸಾಕಾಗಿರುತ್ತೆ. ಮಧ್ಯದಲ್ಲಿ ಇವಳು ಬೇರೆ, ಅವ್ರು ಕೊಡೋ ಸಂಬಳಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಬೇರೆ. ನೋಡಿ ನನ್ಗೆ ಬಾಯಿ ಮುಚ್ಕೊಂಡು ಕಾಫಿ ತಂದ್ಕೊಡು. ಕಾಫಿ ಆಮೇಲೆ ಕುಡಿಯುವ್ರಂತೆ, ಮೊದ್ಲು ಇವಳ ಕತೆ ಹೇಳಿ. ನೋಡೆ ನಿನ್ನಿಲ್ಲ ಸರ್, ಆಂಟಿ, ನನಗೋಸ್ಕರ ನೀವಿಬ್ರು ಜಗಳ ಮಾಡ್ಕೋಬೇಡಿ. ನನ್ನನ್ನ ಕ್ಷಮಿಸಿ ಸರ್. ನಾನ್ ಬರ್ತೀನಿ ಆಂಟಿ, ಬರ್ತೀನಿ ಸರ್. ಅಲ್ಲ, ಇವಳು ಗೋಲ್ಡ್ ನೋಡಿ ನಿಮ್ಗೆ ಅಯ್ಯೋ ಅನ್ಸಲ್ವೇನ್ರಿ? ನೀವು ಒಬ್ಬ ಮನುಷ್ಯರ, ಛೀ, ಸ್ವಲ್ಪನೂ ಕರುಣೆ ಇಲ್ಲ. ಹಲೋ, ನಾನಮ್ಮ ಗೋಪಾಲಯ್ಯ. ನಮಸ್ಕಾರ ಸರ್. ನಮಸ್ಕಾರ. ಅರುಂಧತಿಗೆ ಯಾವ ಮೇಷ್ಟ್ರಾದ್ರೂ ಅಕ್ಷರಾಭ್ಯಾಸ ಶುರು ಮಾಡಿಸಿದ್ರೇನಮ್ಮ? ಇಲ್ಲ ಸರ್, ಯಾರು ಹೇಳ್ಕೊಡೋದಕ್ಕೆ ಯಾಕೋ ಮನ್ಸ್ ಮಾಡ್ತಿಲ್ಲ ಸರ್. ಅಲ್ಲಿ ಯಾರಾದ್ರೂ ಮೇಷ್ಟ್ರಿದ್ರೆ ಕರೆಯಮ್ಮ. ಸರಿ ಸರ್. ಅಂಜನಪ್ಪ, ಆ ಹುಡುಗಿ ನಿಮ್ಮನ್ನು ಮೀಟ್ ಮಾಡಿದ್ಲ? ನಾನು ಮೀಟ್ ಮಾಡಿದ ಅಷ್ಟೇ ಅಲ್ಲ ಸರ್, ನೀವು ನನಗೆ ಪಾಠ ಹೇಳ್ಕೊಡ್ಲೇಬೇಕು ಅಂತ ರೋಪ್ ಬೇರೆ ಹಾಕಿದ್ಲು. ನಿಮ್ಮನ್ನ ಇಲ್ಲಿ ಕೇಳ್ಬಿಟ್ಟಿದ್ದಾಳಷ್ಟೇ, ನನ್ನನ್ನು ಇಲ್ಲಿ ಕೇಳಿದ್ದು ಅಲ್ದೆ ಮನೆಗೆ ಬಂದು ನನ್ನ ಹೆಂಡತಿ ಹತ್ರ ಕಂಪ್ಲೇಂಟ್ ಮಾಡಿದಾಳೆ. ಹೌದಾ? ನಿಜ ಹೇಳಮ್ಮ ಅರುಂಧತಿ, ಎಲ್ಲಾ ಮೇಷ್ಟ್ರು ನಿನ್ಗೆ ಹೇಳ್ಕೊಟ್ಟೇನಮ್ಮ? ಹೌದು ಆಂಟಿ, ನಾನ್ ಸುಳ್ಳ್ಯಾಕ್ ಹೇಳಿ? ಎಲ್ಲಾ ಮೇಷ್ಟ್ರನ್ನು ಕರೆದು ವೆಂಕಟರಮಣಪ್ಪ ಸರು ಹೇಳಿದ್ರಂತೆ. ನನಗೆ ಮೊದಲು ಅಕ್ಷರಾಭ್ಯಾಸ ಶುರು ಮಾಡಿಸಿದ್ದೆ ವೆಂಕಟರಮಣಪ್ಪ ಸರು. ಇವತ್ ನನ್ಗೆ ತುಂಬಾ ಸಂತೋಷ ಆಗಿದೆ ಆಂಟಿ. ಪಾತ್ರೆ ಎಲ್ಲಿವೆ ಹೇಳಿ, ತೊಳ್ಕೊಡ್ತೀನಿ. ಅರುಂಧತಿ, ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಯಾಕ್ ಸರ್? ಹೇಳ್ತೀನಿ ಅರುಂಧತಿ, ಹೇಳ್ತೀನಿ. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಾನು ವೃತ್ತಿ ದ್ರೋಹ ಮಾಡ್ಬಿಟ್ಟೆ. ಎಂಥ ದೊಡ್ಡ ಗುಣನಮ್ಮ ನಿಂದು. ನೀನ್ ಚಿಕ್ಕವಳಾದ್ರು ನಿನ್ನ ನೋಡ್ ಕಲಿಬೇಕಮ್ಮ ನಾವು. ಗೋಪಾಲಯ್ಯನವರು ನಮ್ಮನ್ನೆಲ್ಲ ಫೋನಲ್ಲಿ ಯಾಕೆ ಬೈದ್ರು ಅಂತ ಈಗ ನನಗೆ ಅರ್ಥ ಆಗ್ತಿದೆ. ನೋಡಮ್ಮ, ಇವತ್ತಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನಂದು. ಹಾ, ಇವತ್ತಿಂದನೇ ಅಕ್ಷರಾಭ್ಯಾಸ ಮಾಡಿಸ್ತೀನಮ್ಮ. ನಾನು MA BEd ಓದಿದ್ದೀನಿ ಕಣಮ್ಮ. ಒಂದೇ 1 ವರ್ಷದಲ್ಲಿ ನಾನು 10th ಎಕ್ಸಾಮ್ ನ ಡೈರೆಕ್ಟ್ ಆಗಿ ಬರೆಯೋ ಹಾಗೆ ಮಾಡಿಸ್ತೀನಮ್ಮ. ನಾನು ನಿಂಗೆ ನಿನಗೆ ಹಾಸ್ಟೆಲ್ ನಲ್ಲಿ ಅನುಕೂಲ ಇಲ್ಲ ಅಂದ್ರೆ ನಮ್ಮನೆಲ್ಲ ಇದ್ ಬಿಡಮ್ಮ. ಸರ್, ಇರ್ಲಿ ಬಿಡಮ್ಮ. ಸರ್, ಹಾಸ್ಟೆಲ್ ಕೂಡ ನಿಮ್ಮನೆ ಇದ್ದ ಹಾಗೆ ಎಲ್ಲ ಅನುಕೂಲ ಇದೆ ಸರ್. ನೀವ್ ಹೇಳ್ದಾಗೆ ನನ್ನ ಆಸೆನ ನೆರವೇರಿಸಿ ಸರ್. ನಾನು ಓದ್ಬೇಕು ಸರ್, ಚೆನ್ನಾಗಿ ಓದ್ಬೇಕು. ಆಯ್ತು ತಾಯಿ. ಲಕ್ಷ್ಮಿ, ನೀನು ಅಕ್ಷರಾಭ್ಯಾಸಕ್ಕೆ ಬೇಕಾದನ್ನೆಲ್ಲ ತಂದಿಟ್ಬಿಡು. ನಾನು ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತ್ರಿ.
ನಗುವೆ ಬಾರದ ಬರಿಯ ಬೊಂಬೆ ನೀನು. ಗುರಿಯ ಮುಟ್ಟುವ ಲೋಕ ಮೆಚ್ಚುವ ನಾಳೆ ಕಾದಿದೆ ಸಾಗು ಮುಂದೆ ನೀನು. ಆತ್ಮಬಲವಿದೆ ನಿನ್ನಲಿ, ಧೈರ್ಯ ತುಂಬಿದ ಮನಸ್ಸಲಿ, ನೂರು ಕನಸಿದೆ ನಿನ್ನಲಿ, ನೀರು ತುಂಬಿದ ಕಣ್ಣಲಿ ಬಾಳಬೇಕು ನೀನು. ನಾಳೆಗಾಗಿ ಇನ್ನು ಲೋಕ ಕಾಣದ ಬಾಡಿ ಹೋಗದ ನಗುವೆ ಬಾರದ ಬರಿಯ ಬೊಂಬೆ ನೀನು. ಇಂದು ನಾಳೆ ನಿನದು ನೋವು ಎಂದು ಇರದು, ಸಾಗು ನೋವ ಮರೆತು ನೀನೊಂದು ಹೂವಾಗಿ. ನಿನಗೆ ನೀನೇ ಶಿಲ್ಪಿ, ಖುಷಿಯ ಸಿಹಿಯ ಸುರಿಸಿ, ಬಾಳ ದಾರಿಯ ಅರಸಿ ನೀನೊಂದು ಬೆಳಕಾಗು. ಓ ಜೀವವೇ ನಿನಗಾಗಿಯೇ ದಿನ ಕಾದಿದೆ ಕೇಳು. ಗುರಿ ಮುಟ್ಟುವ ಛಲ ನಿನ್ನಲಿ ನೆಲೆಯಾಗಬೇಕು ಹೇಳು. ಹೃದಯವೇ ಇಂದು ನೊಂದು ಬೆಂದು ಕನಸು ಕಂಡಿದೆ. ಓ ದೈವವೇ ಇಂದು ಬಂದು ನೀನು ಹರಸು ಎಂದಿದೆ. ಲೋಕ ಕಾಣದ ಬಾಡಿ ಹೋಗದ ನಗುವೆ ಬಾರದ ಬರಿಯ ಬೊಂಬೆ ನೀನು. ಮೆಚ್ಚಲೇಬೇಕು ಲೋಕ ನಿನ್ನ ಕೊನೆಯ ತನಕ, ಸಾಧಿಸುವಂತ ತವಕ ಇರಲಿ ನಿನ್ನಲಿ. ನೋವು ನಲಿವು ನಿನದು, ಖುಷಿಯ ತರುವ ದಿನವು, ಕಾಯುತ್ತಲಿಹುದು ಕ್ಷಣವು ನೆಮ್ಮದಿಯ ನೆನಪಾಗಿ. ಕನಸೆಲ್ಲವೂ ನನಸಾದರೆ ಇನ್ನೇನು ಬೇಕು ಹೇಳು. ಈ ಸೃಷ್ಟಿಯೇ ನಿನದಾಗಲು ಆ ಬ್ರಹ್ಮ ಬರೆದ ಕೇಳು. ಸಂತಸದಿಂದ ಸಂಭ್ರಮ ಪಡುವ ಸಮಯ ಬಂದಿದೆ. ಸಾವಿಗೂ ಮುನ್ನ ಸಾಧಿಸಿ ನಿಲ್ಲೋ ಖುಷಿಯೂ ಮುಂದಿದೆ. ಲೋಕ ಕಾಣದ ಬಾಡಿ ಹೋಗದ ನಗುವೆ ಬಾರದ ಬರಿಯ ಬೊಂಬೆ ನೀನು. ಗುರಿಯ ಮುಟ್ಟುವ ಲೋಕ ಮೆಚ್ಚುವ ನಾಳೆ ಕಾದಿದೆ ಸಾಗು ಮುಂದೆ ನೀನು. ಆತ್ಮಬಲವಿದೆ ನಿನ್ನಲಿ, ಧೈರ್ಯ ತುಂಬಿದ ಮನಸ್ಸಲಿ, ನೂರು ಕನಸಿದೆ ನಿನ್ನಲಿ, ನೀರು ತುಂಬಿದ ಕಣ್ಣಲಿ ಬಾಳಬೇಕು ನೀನು. ನಾಳೆಗಾಗಿ ಇನ್ನು ಲೋಕ ಕಾಣದ ಬಾಡಿ ಹೋಗದ ನಗುವೆ ಬಾರದ ಬರಿಯ ಬೊಂಬೆ ನೀನು. ಅರುಂಧತಿ, ಅರೆ ಜಗದೀಶ್ ಅಣ್ಣ, ಚೆನ್ನಾಗಿದ್ಯಾ ಅಣ್ಣ? ನಾನ್ ಚೆನ್ನಾಗಿದ್ದೇನಮ್ಮ. ಊರಲ್ಲಿ ಚಿಕ್ಕಮ್ಮ, ನಿಮ್ ಚಿಕ್ಕಮ್ಮ, ನಿನ್ ತಂಗಿರು, ನಿಮ್ಮಪ್ಪ, ಪೂಜಾರಪ್ಪನವರು, ಸುಬ್ಬತ್ತೆ, ರಾಮಣ್ಣ ದೊಡ್ಡಪ್ಪ ಎಲ್ರು ಚೆನ್ನಾಗಿದಾರಮ್ಮ. ಯಾವಾಗ್ಲೂ ನಿನ್ನ ನೆನೆಸ್ಕೋತಿರ್ತಾರಮ್ಮ. ಹೌದಾ ಅಣ್ಣ? ಹೌದಮ್ಮ ಅರುಂಧತಿ, ನಿನ್ಗೋಸ್ಕರ ಬೆಂಗಳೂರಿಂದ ಒಳ್ಳೊಳ್ಳೆ ಬುಕ್ಸ್ ನೆಲ್ಲ ತಂದಿದ್ದೀನಿ. ನೀನ್ ಇವನ್ನೆಲ್ಲ ಚೆನ್ನಾಗಿ ಓದ್ಕೋಬೇಕು. ತಗೋಮ್ಮ, ತಗೋ. ಅಣ್ಣ ನೀನ್ ಹೇಗ್ ಓದ್ತಿದ್ಯಾ ಅಣ್ಣ? ಫಸ್ಟ್ ಕ್ಲಾಸ್ ಆಗಿ ಓದ್ತಿದ್ದೀನಿ. ಅಷ್ಟೇ ಅಲ್ಲ, ಹೊಲದ ಕೆಲ್ಸನೆಲ್ಲ ನಾನೇ ಮಾಡ್ತಿದ್ದೀನಿ. ನಮ್ಮ ಅಪ್ಪನ್ಗೆ ಫುಲ್ ರೆಸ್ಟ್. ಒಂದ್ ನಿಮಿಷ ಅಣ್ಣ. ಗಾಯತ್ರಿ, ಮಂಗಳಕ್ಕ. ಏನೇ ಅರುಂಧತಿ? ಇವ್ರು ನಮ್ ಜಗದೀಶ್ ಅಣ್ಣ. ನನ್ನ ನೋಡಕ್ಕೆ ಊರಿಂದ ಬಂದಿದ್ದಾರೆ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅರುಂಧತಿ ತಗೊಳಮ್ಮ. ಇನ್ನೇನ್ ತಂದಿದ್ಯಾ ಅಣ್ಣ? ಚಾಕ್ಲೇಟ್ ತಂದಿದ್ದೀನಮ್ಮ. ಇವತ್ತು ನಿನ್ ಬರ್ತ್ಡೇ, ನಿನ್ ಫ್ರೆಂಡ್ಸ್ಗೆಲ್ಲ ಕೊಡು. ಅಣ್ಣ ಇವತ್ತು ನನ್ ಬರ್ತಡೇನಾ ಅಣ್ಣ? ಹೌದು ಪುಟ್ಟ, ಇವತ್ತೇ ನಿನ್ ಬರ್ತ್ಡೇ. ನನಗ್ ಗೊತ್ತೇ ಇರ್ಲಿಲ್ಲ ಅಣ್ಣ. ತಗೊಳಮ್ಮ, ತಗೋ. ನನಗೇನ್ ಖರ್ಚಿದೆ ಅಣ್ಣ? ನನಗೇನೇ ಬೇಕಿದ್ರು ವೆಂಕಟರಮಣಪ್ಪ ಮೇಷ್ಟ್ರು ಮತ್ತೆ ಗೋಪಾಲಯ್ಯ ಸರ್ ನೋಡ್ಕೋತಾರೆ. ಹೌದಾ ಪುಟ್ಟ? ಸರಿ, ನಾನು ಬರ್ತೀನಿ. ಸರಿ ಅಣ್ಣ, ಎಲ್ಲಾರ್ನೂ ಕೇಳ್ದೆ ಅಂತ ಹೇಳಣ್ಣ. ಸರಿ ಅಮ್ಮ, ಬರ್ತೀನಮ್ಮ. ಸರಿ ಅಣ್ಣ. ಏ ಬಂದ್ರೆ ಎಲ್ಲಾರ್ಗೂ ಚಾಕ್ಲೇಟ್ ಕೊಡೋಣ.
ಈ ಸಾರಿ ಟೆಸ್ಟ್ ನಲ್ಲಿ ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಕೇಳಿಸ್ಕೊಳ್ಳಿ. ಆನಂದ್, ಥೂ ನಿನ್ನ, 25ಕ್ಕೆ ಎಷ್ಟು ತಗೊಂಡಿದ್ದೆ ಗೊತ್ತಾ? ಬರೀ 5. ಕೂತ್ಕೋ. ಬಾಲಚಂದ್ರ, ನಿಂತ್ಕೋ. ನಿನಗ್ ಬಾಲ ಅಂತೂ ಇಲ್ಲ, ಬಾಲ ಕಟ್ಟಿ ಆಡೋಕ್ ಬಿಟ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತೀಯ. ನೀನ್ ಎಷ್ಟು ತಗೊಂಡಿದ್ದೆ ಗೊತ್ತಾ? ಬರೀ 6. ಕೂತ್ಕೋ. ನೆಕ್ಸ್ಟ್ ಗಾಯತ್ರಿ, ನಿಂತ್ಕೋ. ನೀನ್ ಎಷ್ಟು ತಗೊಂಡಿದ್ದೆ ಗೊತ್ತಾ? ಬರೀ 3. ಛೇ, ನಾಚಿಕೆ ಆಗಲ್ವಾ? ಕೂತ್ಕೋ. ಮುಂದಿನ ಟೆಸ್ಟ್ ನಲ್ಲಿ 15 ಮಾರ್ಕ್ಸ್ಗಿಂತ ಯಾರು ಕಡಿಮೆ ತಗೋತಿರೋ ಅಂತವ್ರನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ. ಅಷ್ಟೇ ಅಲ್ಲ, ಗೋಪಾಲಯ್ಯನವ್ರಿಗೆ ಹೇಳಿ ಊಟ ತಿಂಡಿ ಎಲ್ಲಾನು ಕಟ್ ಮಾಡಿಸ್ಬಿಡ್ತೀನಿ. ಓದೋದ್ರಲ್ಲಿ ಶ್ರದ್ಧೆ ಇರಬೇಕು. ಕಾಟಾಚಾರಕ್ಕೆ ಬರೋದು, ಕೂತ್ಕೊಳ್ಳೋದು. ಒಬ್ರಾದ್ರೂ 7 ಮಾರ್ಕ್ಸ್ಗಿಂತ ಹೆಚ್ಚಿಗೆ ತಗೊಂಡಿಲ್ಲ. ಮುಂದಿನ ಟೆಸ್ಟ್ ನಲ್ಲಿ 15 ಮಾರ್ಕ್ಸ್ಗಿಂತ ಕಡಿಮೆ ತಗೊಂಡ್ರೆ ನಿಮ್ಗೆಲ್ಲರಿಗೂ ಮಾಡ್ತೀನಿ. ಹುಷಾರ್. ಮುಂದಿನ ಟೆಸ್ಟ್ ನಲ್ಲಿ 15 ಮಾರ್ಕ್ಸ್ಗಿಂತ ಯಾರು ಕಡಿಮೆ ತಗೋತಿರೋ ಅಂತವ್ರನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ. ಗೋಪಾಲಯ್ಯನವ್ರಿಗೆ ಹೇಳಿ ಊಟ ತಿಂಡಿ ಎಲ್ಲಾನು ಕಟ್ ಮಾಡಿಸ್ಬಿಡ್ತೀನಿ. ಯಾಕೆ ಗಾಯತ್ರಿ, ನಿದ್ದೆ ಬಂದಿಲ್ವಾ? ಇಲ್ಲ ಅಕ್ಕ. ಯಾಕೆ? ಈ ಸರಿ ಅಪ್ಪ ಬಂದ್ರೆ ನಾನು ಊರ್ಗೊಟ್ಟೋಗ್ತೀನಿ. ಯಾಕೆ? ಏನಾಯ್ತು? ಈ ಸಲ ಟೆಸ್ಟ್ ಅಲ್ಲಿ ನನ್ಗೆ 25ಕ್ಕೆ ಬರೀ 3 ಮಾರ್ಕ್ಸ್ ಬಂದಿದೆ. ಮೇಷ್ಟ್ರು ಬೈದ್ಬಿಟ್ರು, ಎಷ್ಟೇ ಓದಿದ್ರು ತಲೆಗೆ ಹತ್ತಲ್ಲ. ಏನ್ ಮಾಡೋದೋ ಗೊತ್ತಿಲ್ಲ ಅಕ್ಕ, ಓದಕ್ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ನನಗೂ ಹಾಗೆ ಆಗ್ತಾ ಇದೆ ಅರುಂಧತಿ. ಹಾಗಂತ ಸ್ಕೂಲ್ನೇ ಬಿಟ್ಟು ಹೋಗಕ್ಕಾಗತ್ತಾ? ಒಂದ್ಸಲ ಓದಿದ್ರೆ ನನ್ಗೂ ತಲೆಗೆ ಹತ್ತಲ್ಲಪ್ಪ. ಅದಕ್ಕೆ ನಾನು ಒಂದ್ಸಲ ಓದೋದನ್ನ 10 ಸಲ ಓದ್ತೀನಿ, ಒಂದ್ಸಲ ಬರೆಯೋದನ್ನ 10 ಸಲ ಬರೀತೀನಿ. ಆಗ ನನ್ ತಲೆಯಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಹಾಗ್ ಮಾಡಿದ್ರೆ ತಲೆಗೆ ಹತ್ತುತ್ತಾ ಅಕ್ಕ? ಖಂಡಿತ ನಾನ್ ಹಾಗೆ ಮಾಡ್ತಿದ್ದೀನಿ, ನೀವು ಹಾಗೆ ಮಾಡಿ, ಆಮೇಲೆ ನೋಡಿ. ಸರಿ ಅರುಂಧತಿ, ಹಾಗೆ ಮಾಡ್ತೀವಿ. ಕನ್ನಡದಲ್ಲಿ 3 ಸಂಧಿಗಳಿವೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕನ್ನಡದಲ್ಲಿ 3 ಸಂಧಿಗಳಿವೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕನ್ನಡದಲ್ಲಿ ಏನ್ ಜ್ಯೋತಿ, ಕನ್ನಡ ನೋಟ್ಸ್ ಕೊಡ್ತೀಯೇನೆ? ಆಮೇಲೆ ಕೊಡ್ತೀನಿ, ಬರೋಗೆ. ಕನ್ನಡದಲ್ಲಿ 3 ಸಂಧಿಗಳಿವೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕನ್ನಡದಲ್ಲಿ 3 ಸಂಧಿಗಳಿವೆ: ಲೋಪ ಸಂಧಿ, ಆಗಮ ಸಂಧಿ. ಲೋ ಸೋಮ, ಅರುಂಧತಿ ಹೇಳಿದ್ ನಿಜ ಕಣೋ. ನಾನು ಒಂದ್ಸಲ ಬರೆಯೋದನ್ನ 10 ಸಲ ಬರ್ದೆ. ಸ್ಪೆಲ್ಲಿಂಗು ಬಂತು, ನನ್ ತಲೆಯಲ್ಲಿ ಉತ್ತರನೂ ಉಳ್ಕೋತು. ಹೌದಾ? ಇನ್ಮೇಲೆ ನಾನು ಹಂಗೆ ಮಾಡ್ತೀನಿ ಕಣೋ. ಕನ್ನಡದಲ್ಲಿ 3 ಸಂಧಿಗಳಿವೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಏನೇ ಇದು, ಅವಾಗ್ಲಿಂದ ಹೇಳಿದ್ದನ್ನೇ ಹೇಳ್ತಿದ್ಯಾ? ಒಂದಕ್ಕೆ 10 ಸಲ ಹೇಳ್ಕೊಂಡ್ರೆ ತಲೆ ಉಳಿಯುತ್ತಂತೆ, ಹಾಗಂತ ಅರುಂಧತಿ ಹೇಳ್ಕೊಟ್ಲು. ನಾನು ಅದೇ ರೀತಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವಳು ಹೇಳಿದ್ದು ನಿಜ. ಹೌದಾ? ಇನ್ಮೇಲೆ ನಾನು ಹಾಗೆ ಅಭ್ಯಾಸ ಮಾಡ್ತೀನಿ. ಸರಿ ಬಾ, ನೋಟ್ಸ್ ಕೊಡು. ಅಪ್ಪ, ಅರುಂಧತಿ ಅಕ್ಕ ಹೋಗಿ ಎಷ್ಟೊಂದ್ ದಿನ ಆಯ್ತು. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅಪ್ಪ ಅಪ್ಪ ಅರುಂಧತಿ ಅಕ್ಕನ ನೋಡ್ಬೇಕು ಅನ್ಸ್ತಿದೆ ಅಪ್ಪ. ಅಲ್ಲ ಮಕ್ಕಳ, ನಿಮ್ಮ ಅಕ್ಕ ತುಂಬಾ ಚೆನ್ನಾಗವಳಂತೆ, ಚಂದಾಗಿ ಓದ್ತವಳಂತೆ. ರಾಜಪ್ಪ ಮೇಷ್ಟ್ರು ಹೋಗಿ ನೋಡ್ಕೊಂಬಂದವ್ರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಮಕ್ಕಳೇ. ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಹೋದ್ ಸಲ ಟೆಸ್ಟ್ ನಲ್ಲಿ 2, 3, 5 ಮಾರ್ಕ್ಸ್ ತಗೊಂಡಿದ್ದವರೆಲ್ಲ ಈ ಸಾರಿ ಟೆಸ್ಟ್ ನಲ್ಲಿ 15, 18, 20 ಮಾರ್ಕ್ಸ್ ತಗೊಂಡಿದ್ದೀರಿ. ಏನಮ್ಮ ಗಾಯತ್ರಿ, ಹೋದ್ ಸಾರಿ ನೀ ಬರೀ 3 ಮಾರ್ಕ್ಸ್ ತಗೊಂಡಿದ್ದೆ, ಈ ಸಾರಿ 23 ಮಾರ್ಕ್ಸ್ ತಗೊಂಡಿದ್ದಲ್ಲಮ್ಮ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಆನಂದ, ನೀನು ಅಷ್ಟೇ 24 ಮಾರ್ಕ್ಸ್ ತಗೊಂಡಿದ್ಯಾ. ಹೋದ್ ಸಾರಿ ಟೆಸ್ಟ್ ನಲ್ಲಿ ಎಷ್ಟು ತಗೊಂಡಿದೆ ಅಂತ ಗೊತ್ತಲ್ಲ? 5 ಸರ್. ನೀವೆಲ್ಲ ಈ ಸಾರಿ ಇಷ್ಟೊಂದು ಮಾರ್ಕ್ಸ್ ತಗೊಳ್ಳೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಹಾಸ್ಟೆಲ್ ಅಲ್ಲಿ ಅರುಂಧತಿ ಅಂತಿದ್ದಾಳಲ್ಲ ಸರ್, ಅವಳು ನಮಗೆಲ್ಲ ಒಂದು ಐಡಿಯಾ ಕೊಟ್ಟಿದ್ದಾಳೆ. ಏನದು? ಒಂದ್ಸಲ ಓದೋದನ್ನ 10 ಸಲ ಓದ್ಬೇಕು, ಒಂದ್ಸಲ ಬರೆಯೋದನ್ನ 10 ಸಲ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ. ಅರುಂಧತಿನ? ಗುಡ್, ವೆರಿ ಗುಡ್. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಯಾವುದಕ್ಕೂ ಟೈಮ್ ಬರಬೇಕು, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಯ್ತದೋ ಏನೋ ಮೇಷ್ಟ್ರೆ. ತಂದೆಯಾಗಿ ಒಂದ್ ಸಾರಿನಾದ್ರೂ ಹೋಗಿ ಮಗಳು ಯೋಗಕ್ಷೇಮನ್ನ ವಿಚಾರಿಸಕ್ ಆಯ್ತಿಲ್ಲ ನನ್ನ ಕೈಯಾಗೆ. ಇಂತಹ ಪರಿಸ್ಥಿತಿ
ಯಾವ ತಂದೆಗೂ ಬರಬಾರ್ದು ಮೇಸ್ಟ್ರೆ, ಯಾವ ತಂದೆಗೂ ಬರಬಾರ್ದು. ನಮ್ಮ ಅಕ್ಕ ಎಲ್ಲವಳೆ, ಅಕ್ಕ ಹೆಂಗವಳೆ, ಅವಳು ನೋಡ್ಬೇಕು ಅಂತ ಮೇಸ್ಟ್ರೆ ಒಂದೇ ಆಟ ಮಕ್ಕಳದು. ರಾಕ್ಷಸಿನಿ ಎದುರು ಹಾಕೊಂಡ್ರಂತೂ ಮನೆಯಾಗೆ ರಂಪು ರಾಮಾಯಣನೇ ಮಾಡ್ಬಿಡ್ತಾಳೆ. ನೀವು ಮನೇಲಿ ಜಗಳ ಮಾಡ್ಕೋಬೇಡಿ, ಮಕ್ಕಳ ಮನಸ್ಸಿಗೆ ನೋವಾಗುತ್ತೆ. ಅರುಂಧತಿ ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ, ಅದು ಅವಳಿಗೆ ದೇವ್ರು ಕೊಟ್ಟಿರೋ ವರ. ಮುಂದಿನ ವಾರ ನನಗೆ 2 ದಿನ ರಜಾ ಇದೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೀವು ಹೋಗುವಾಗ ನಮ್ಮ ಮಗಳಿಗೆ 1-2-3 ಜೊತೆ ಬಟ್ಟೆ ತಗೊಂಡೋಗಿ, ಹಂಗೆ ಖರ್ಚಿಗೆ ಈ ಕಾಸನ್ನು ಕೊಟ್ಬಿಡಿ. ಸರಿ ಗೌಡ್ರೆ, ಬನ್ನಿ ಹೋಗೋಣ, ಬನ್ನಿ. ಮಕ್ಕಳೇ, ಈ ದಿನ ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದೀವಿ ಗೊತ್ತಾ? ವೆರಿ ಗುಡ್. 1 ನಿಮಿಷ ಮೌನಾಚರಣೆ ಮಾಡೋಣ. ಎಲ್ರು ಎದ್ದು ನಿಂತ್ಕೊಳ್ಳಿ ಮಕ್ಕಳೇ. ಕೂತ್ಕೊಳ್ಳಿ. ಅವ್ರ ಬಗ್ಗೆ ಯಾರು ಮಾತಾಡ್ತೀರಪ್ಪ? ಅಶೋಕ, ನಿಂತ್ಕೋ. ನೀನ್ ಮಾತಾಡ್ತೀನಪ್ಪ? ಗೊತ್ತಿಲ್ಲ ಸರ್. ಕೂತ್ಕೋ. ಬೇರೆ ಯಾರು ಮಾತಾಡ್ತೀರಿ? ನಾನ್ ಮಾತಾಡ್ತೀನಿ ಸರ್. ಬಾಮಲ್ಲಿ. ಬಾಮ ಅರುಂಧತಿ, ನಿಂತ್ಕೋ, ಮಾತಾಡು. ಪಂಡಿತ್ ಪುಟ್ಟರಾಜ ಗವಾಯಿಗಳು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಶಿಷ್ಯರು. ಅವರ ಆಶ್ರಮ ಗದಗಲ್ಲಿದೆ. ಅವರು ಹುಟ್ಟು ಕುರುಡರಾದ್ರೂ ಸಾವಿರಾರು ಜನಕ್ಕೆ ದಾರಿದೀಪ ಆಗಿದ್ದಾರೆ, ವಿದ್ಯಾದಾನ ಮಾಡಿದ್ದಾರೆ, ಸಂಗೀತ ಹೇಳ್ಕೊಟ್ಟಿದ್ದಾರೆ. 96 ವರ್ಷ ಬದುಕಿದ್ರು. ಕಣ್ಣಿಲ್ದೇ ಇದ್ರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ದೇವ್ರು ಅವರು. ನನಗೆ ಅವರೇ ಸ್ಫೂರ್ತಿ. ನೋಡಿದ್ರಾ, ನಿಮ್ಗೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ ಈ ಅರುಂಧತಿ ಗೊತ್ತಿದೆ. ಯಾಕೆ ಹೇಳಿ? ಇವಳಿಗೆ ಆಸಕ್ತಿ, ಶ್ರದ್ಧೆ ಹಾಗೂ ಸಾಧನೆಯ ಮನೋಭಾವ ಇದೆ. ನಿಮ್ ಹಾಗೆ ಮಕ್ಕಿ ಕಂಠಪಾಠ ಮಾಡಿ ಹೇಳಿದ್ದನ್ನೇ ಒಪ್ಪಿಸಬಾರ್ದು. ನಮಗೆ ಕಣ್ ಕಾಣಲ್ಲ, ಬೇರೆ ವಿಷಯ ನಮಗೆ ಆಗ್ಬೇಕು ಅಂತ ಸುಮ್ಮನೆ ಆಗ್ಬಾರ್ದು. ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮೊದ್ಲು ನೀವು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಯಾಕೆ ಬದುಕ್ತಿವಿ ಅನ್ನೋದಲ್ಲ, ಯಾಕೆ ಬದುಕಬಾರ್ದು ಅನ್ನೋದು ಮುಖ್ಯ. ಕಣ್ಣಿರೋರು ಕೂಡ ನಿಮ್ಮನ್ನ ನೋಡಿ ಅಸೂಯೆ ಪಟ್ಕೋಬೇಕು. ಅರುಂಧತಿ ತುಂಬಾ ಬುದ್ಧಿವಂತೆ. ಇವಳು ಯಾವ ಕ್ಲಾಸ್ಗೂ ಸೇರದೇ ಇದ್ರು 10ನೇ ಕ್ಲಾಸ್ ಪರೀಕ್ಷೆ ಬರೆಯುವಂತ ಅರ್ಹತೆ ಪಡ್ಕೊಂಡಿದ್ದಾಳೆ. ಇದಕ್ಕೆ ಕಾರಣ ಇವಳ ಶ್ರದ್ಧೆ ಮತ್ತು ಆಸಕ್ತಿ. ಸರಿ, ಈಗ ನೀವು ನಿಮ್ಮ ಕ್ಲಾಸ್ಗೆ ಹೋಗ್ಬಹುದು. ಅಮ್ಮ ಅರುಂಧತಿ. ಸರ್, ನೀವ್ ಯಾವಾಗ ಬಂದ್ರಿ? ನೀನ್ ಮಾತಾಡಕ್ ಶುರು ಮಾಡ್ದಾಗ್ಲೇ ಬಂದೆ ಅಮ್ಮ. ಬಾಮ್ಮ, ಆಚೆ ಹೋಗೋಣ, ಬಾ. ಮೇಲ್ಗೆ ಕೂತ್ಕೊಮ್ಮ, ಕೂತ್ಕೊ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ನೀನ್ ತುಂಬಾ ಎತ್ತರಕ್ಕೆ ಬೆಳಿತೀಯ ಅನ್ನೋ ನಂಬಿಕೆ ನನಗಿದೆಯಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸರ್, ನನ್ನ ನೋಡಕ್ಕೆ ನನ್ ತಂಗಿಯರು, ನಮ್ಮಪ್ಪ ಯಾರು ಒಂದ್ಸಲನೂ ಬರ್ಲಿಲ್ವಲ್ಲ ಸರ್? ನಿನ್ ತಂಗಿರು ನಿಮ್ಮ ಅಪ್ಪ ಮಾತ್ರ ಅಲ್ಲ, ನಿಮ್ ಚಿಕ್ಕಮ್ಮ ಕೂಡ ನಿನ್ನ ನೋಡಕ್ ಬರ್ತಾರೆ. ನೀನ್ ಆ ಮಟ್ಟಿಗೆ ಬೆಳಿತೀಯಮ್ಮ. ಥ್ಯಾಂಕ್ ಯು ಸರ್. ತಗೋಮ್ಮ, ನಿಮ್ಮಪ್ಪ ನಿನಗೆ ಹೊಸಬಟ್ಟೆನೂ ದುಡ್ಡು ಕೊಟ್ಟಿದ್ದಾರೆ. ಸರ್, ನನಗ್ ಬಟ್ಟೆ ಮಾತ್ರ ಸಾಕು ಸರ್. ನನಗ್ ಯಾಕೆ ದುಡ್ಡು ಬೇಡ ಸರ್? ಸರಿ ಅಮ್ಮ, ನನಗೆ 11 ಗಂಟೆಗೆ ನಮ್ಮೂರ್ ಬಸ್ ಇದೆ. ಬಾಮ್ಮ, ನಿನ್ನ ಹಾಸ್ಟೆಲ್ ವರ್ಗು ಬಿಟ್ಟು ಆಮೇಲೆ ನಾನು ಹೊರಡ್ತೀನಿ. ತಗೋಮ್ಮ, ಹಿಡ್ಕೊ, ಬಾ. ಏನ್ರಪ್ಪ, ಎಲ್ಲಿವರೆಗೂ ಬಂತು ನಿಮ್ಮ ಅನ್ವೇಷಣೆ? ನಮ್ಮ ರಾಜ್ಯದ ಎಲ್ಲಾ ಅಂಧ ಮಕ್ಕಳ ಶಾಲೆಗೂ ಭೇಟಿ ಕೊಟ್ಟಾಯ್ತು. ಇನ್ನೊಂದು ಶಾಲೆ ಮಾತ್ರ ಬಾಕಿ ಇದೆ ಸರ್. ನಾಳೆ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದೀವಿ. ಸರ್, ನಾವು ಕೇಳಿದ 10 ಪ್ರಶ್ನೆಗಳಿಗೆ 2-3 ಶಾಲೆಗಳಲ್ಲಿ 2-3 ಮಕ್ಕಳು ಮಾತ್ರ ಸರಿಯಾದ ಉತ್ತರ ಕೊಟ್ರೆ ಹೊರತು 10 ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ಲಿಲ್ಲ ಸರ್. ಮತ್ತೇನ್ರಿ ಮಾಡ್ತೀರಿ? ಈ ಸಲನಾದ್ರೂ ಒಳ್ಳೆ ಪ್ರತಿಭಾವಂತ ಮಕ್ಕಳನ್ನ ಆಯ್ಕೆ ಮಾಡಿ ಡೆಲ್ಲಿ ಕಳಿಸಿ.
ಇಲ್ಲ ಅಂದ್ರೆ ಈ ವರ್ಷ ನಮ್ ರಾಜ್ಯಕ್ಕೆ ಪ್ರಶಸ್ತಿ ಇಲ್ದಂಗ ಆಗತ್ತೆ. ನಮ್ ರಾಜ್ಯಕ್ಕೆ ಪ್ರಶಸ್ತಿ ಬಂದು 10 ವರ್ಷ ಆಯ್ತು ರೀ. ಅದೇ ಸರ್, ನಾವು ಒಂದು ಶಾಲೆ ಬಿಟ್ಟಿದೀವಿ ಅಂತ ಹೇಳಿದ್ವಲ್ಲ ಸರ್, ಅದು ಶಿಡ್ಲಘಟ್ಟ ಶಾಲೆ ಸರ್. ಅಲ್ಲಿ ಅರುಂಧತಿ ಅಂತ ಒಬ್ಳು ಹುಡುಗಿ ಇದ್ದಾಳೆ, ತುಂಬಾ ಪ್ರತಿಭಾವಂತೆ ಅಂತೆ ಸರ್. ಆಕೆ ಶಾಲೆಗೆ ಸೇರಿದ 2 ವರ್ಷದಲ್ಲಿ ಯಾವ ಕ್ಲಾಸ್ಗೂ ಸೇರಿದೆ ಈ ಸಲ ಡೈರೆಕ್ಟ್ ಆಗಿ 10th ಎಕ್ಸಾಮ್ ಬರ್ತಿದ್ದಾಳಂತೆ. ಅಲ್ಲಿಯವ್ರ ಮಾಹಿತಿ ಪ್ರಕಾರ 100ಕ್ಕೆ 100 ಆನ್ಸರ್ ಮಾಡಿದಾಳಂತೆ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರೋದು ಗ್ಯಾರಂಟಿ ಅಂತೆ. ನಾಳೆನೇ ಆ ಶಾಲೆಗೆ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿದೀವಿ ಸರ್. ವೆರಿ ಗುಡ್. ಮೊದಲು ಹೋಗಿ ಈ ಮುಂಚೆ ಕೇಳಿದ ಯಾವ ಪ್ರಶ್ನೆನೂ ಅಲ್ಲಿ ಕೇಳ್ಬೇಡಿ. ಆ ಹುಡುಗಿ ಆದ್ರೂ ಸೆಲೆಕ್ಟ್ ಆದ್ರೆ ಈ ವಾರದಲ್ಲಿ ಅವಳನ್ನ ಡೆಲ್ಲಿ ಕಳಿಸ್ಬೇಕು ರೀ. ಟೈಮ್ ಇಲ್ಲ, ಬೇಗ ಹೊರಡಿ. ಸರಿ ಸರ್, ಹೊರಡಿ. ಗೌಡ್ರೆ, ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಗ್ಗೆ ನಮ್ಮ ಅರುಂಧತಿ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಗೊತ್ತಾ? ಅಲ್ಲಿದ್ದವರೆಲ್ಲ ದಂಗಾಗೋದ್ರು. ಅಲ್ಲಿರೋ ಮೇಷ್ಟ್ರುಗಳಂತೂ ಹೊಗಳಿದ್ದು. ಗೌಡ್ರೆ, ಅರುಂಧತಿಗೆ 3 ಜೊತೆ ಬಟ್ಟೆ ತಗೊಂಡೋಗ್ಕೊಟ್ಟೆ, ಆದ್ರೆ ಅವಳು ದುಡ್ಡು ಇಸ್ಕೊಳ್ಳಿಲ್ಲ. ತಗೊಳ್ಳಿ ಗೌಡ್ರೆ. ಅಯ್ಯೋ, ಈ ಹಣನ ಕೊಟ್ಟು ಬರ್ಬೇಕಾಗಿತ್ತು. ಅವಳಿಗೆ ಯಾವಾಗ ಬೇಕಾಗ್ತಿತ್ತೋ ಏನೋ. ನಾನು ಹಾಗೆ ಹೇಳ್ದೆ ಗೌಡ್ರೆ, ಆದ್ರೆ ಅವಳು ನನಗ್ ದುಡ್ಡು ಬೇಡ, ಇದನ್ನ ನಮ್ಮ ಅಪ್ಪನಿಗೆ ಕೊಟ್ಬಿಡಿ ಅಂತ ಹೇಳಿದ್ಲು. ತಗೊಳ್ಳಿ ಗೌಡ್ರೆ, ಇಟ್ಕೊಳ್ಳಿ. ಮೇಸ್ಟ್ರೆ, ನೀವಿಬ್ರು ಸೇರ್ಕೊಂಡು ಈ ಮನೆಯ ಕೆಲ್ಸನ ಎಷ್ಟ್ ದಿನದಿಂದ ಮಾಡ್ತಿದ್ದೀರಿ? ಮುತ್ತು ಮಗಳಲ್ವೇ ಅವಳು? ಕೊಟ್ಟು 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 ಈ ಮನೆನ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟು ಆಮೇಲೆ ನನ್ ಮಕ್ಕಳ ತಲೆ ಮೇಲೆ ಕಲ್ಚಪಡಿ ಎಳಿಬೇಕು ಅಂತಿದ್ದೀರಾ ರೀ ಮೇಷ್ಟ್ರೆ? ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಏನು ತಿಳಿದಿರೋ ನನ್ ಮಕ್ಳ ಹತ್ರ ನಾಟಕ ಮಾಡಿಸಿ ನನ್ನನ್ನೇ ಏಮಾರ್ಸ್ಬಿಟ್ರಲ್ಲ. ಈ ನಿಮ್ ಬ್ರೋಕರ್ ಕೆಲ್ಸಕ್ಕೆ ಅದೆಷ್ಟು ಕಮಿಷನ್ ತಗೊಂಡಿದ್ದೀರೋ ನೋಡಿ. ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಅರುಂಧತಿ ಚಿಕ್ಕಮ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ನೀವ್ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇಲ್ಲ ಅಂದ್ರೆ ಏನಯ್ಯ ಮಾಡ್ತಾ ಇದ್ದೆ? ಕಟ್ಟೆ ಹಾಕ್ಬಿಡ್ತಿದ್ಯಾ? ಆ ದರಿದ್ರದೊಳಗೆ ನಾ ಚಿಕ್ಕಮ್ಮ ಆಗಿರೋದಕ್ಕೆ ಇವನ್ ಸುಮ್ನೆ ಬಿಟ್ಟಿದಾನಂತೆ. ಕಟ್ಕೊಂಡಿರೋ ಗಂಡನ್ ಮುಂದೆನೆ ಇವನ್ ಇಷ್ಟು ಮಾತಾಡ್ತಿದ್ರು ಸುಮ್ನೆ ನಿಂತಿದ್ಯಲ್ಲ, ಇವನ್ಗೆ ಎಷ್ಟು ಸಲಿಗೆ ಕೊಟ್ಟಿದ್ಯಾ ಹೇಳು? ಮಕ್ಳೇ ನಡೀರಿ ಹೋಗೋಣ. ಇನ್ನೊಂದ್ ಕ್ಷಣನೂ ಈ ಮನೇಲಿ ಇರೋದ್ ಬೇಡ. ಎಲ್ಲ ಅವಳು ಎದೆ ಮೇಲೆ ಸಾಯ್ಲಿ. ನಡೀರಿ. ನಾವ್ ಬರಲ್ಲ. ನಡೀರಿ ಅಪ್ಪ, ಅಕ್ಕ ಇರೋ ಕಡೆ ಹೋಗೋಣ. ಅಯ್ಯೋ ಮೂದೇವಿಗಳ, ನಿಮ್ಗೆಷ್ಟೇ ಧೈರ್ಯ? ನಿಮ್ಮನೀಗ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಈ ಮಕ್ಕಳ ಮೇಲೆ ಒಂದೇಟೇನಾದ್ರೂ ಬಿದ್ರೆ ಏನಯ್ಯ, ಏನ್ ಮಾಡ್ಕೋತೀಯ? ನಾನ್ ಎತ್ತು ಮಕ್ಕಳು, ನಾನು ಹೊಡಿತೀನಿ, ಬಡಿತೀನಿ, ಕೊಂದಾಕ್ತೀನಿ. ನಿನ್ಗೇನಾಗ್ಬೇಕು? ಏಯ್ ಬಂದ್ರೆ ಇನ್ನು ಒಂದು ಮಾತು ನಿನ್ನ ಬಾಯಿಂದ ಬಂದ್ರೆ ನಿನ್ನನ್ನು ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ಹುಷಾರ್. ಏನೇ ನಿನ್ ಏನೇ ಅನ್ಯಾಯ ಮಾಡವಳವಳು? ಅವಳು ಯಾಕೆ ಹಂಗ್ ಗೋಳುಕೋತೀಯ? ಮೇಷ್ಟ್ರೆ, ನೀವಾದ್ರೂ ಹೇಳಿ ಮೇಷ್ಟ್ರೆ, ಇವಳಿಗೋಸ್ಕರ ಅವಳು ಎಂತ ತ್ಯಾಗ ಮಾಡವಳೆ ಅಂತ ನೀವಾದ್ರೂ ಹೇಳಿ ಮೇಷ್ಟ್ರೆ. ನೋಡಿ ಅಮ್ಮ, ನಿಮ್ಗೆ ಕೇಳೋ ಮನ್ಸಿದ್ರೆ ಒಂದೆರಡು ಮಾತು ಹೇಳ್ತೀನಿ. ಈ ಆಸ್ತಿ ಎಲ್ಲ ಅರುಂಧತಿಗೆ ಸ್ವಂತ ಅನ್ನೋ ವಿಷಯ ನಿಮಗ್ ಗೊತ್ತಿದೆ. ಅವ್ರ ತಾಯಿ ಬರ್ದಿರೋ ವಿಲ್ ಪ್ರಕಾರ ನಿಮ್ಗೆ ಯಾರಿಗೂ ಹಕ್ಕಿಲ್ಲ. ನೀವು ಕೊಡೋ ಕಾಟ ನೋಡಿ ಎಷ್ಟೋ ಜನ ಅರುಂಧತಿಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಅವಳು ಆಸ್ತಿಗೆ ಆಸೆ ಪಡದೆ ಎಲ್ಲಾನು ನಿಮ್ಗೆ ಬಿಟ್ಟು ಓದ್ಬೇಕು ಅಂತ ದೂರ ಹೋಗಿದ್ದಾಳೆ. ಈಗ್ಲೂ ನಾನು ಹೋದಾಗ್ಲೆಲ್ಲ ಅವಳು ಕೇಳೋದು ನಮ್ ಚಿಕ್ಕಮ್ಮ ಚೆನ್ನಾಗಿದ್ದಾರಾ, ನನ್ ತಂಗಿಯರು ಚೆನ್ನಾಗಿದ್ದಾರಾ ಅಂತ. ಇಷ್ಟೆಲ್ಲ ಹೇಳದ್ಮೇಲೂ ನಿಮ್ ಮನಸ್ಸು ಬದಲಾಗ್ಲಿಲ್ಲ ಅಂದ್ರೆ ನಿಮಗ್ ಬಿಟ್ಟಿದ್ದು. ಬ್ರೋಕರ್ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲಮ್ಮ. ಆ ದೇವರು ನನಗೆ ಒಂದು ತೂಟಕ್ಕೆ ದಾರಿ ತೋರಿಸಿದಾನಮ್ಮ. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ನೋಡಮ್ಮ ಅರುಂಧತಿ, ಇವತ್ತಿನ 10 ಪ್ರಶ್ನೆಗಳನ್ನ ಕೇಳ್ತೀವಿ. ನೀ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಸರಿ ಸರ್. ನೋಡಮ್ಮ, ಈಗ ಮೊದಲನೇ ಪ್ರಶ್ನೆ ಕೇಳಬಹುದಾ? ಕೇಳಿ ಸರ್. ನಮ್ಮ ದೇಶದ ಮೊದಲನೇ ರಾಷ್ಟ್ರಪತಿ ಯಾರಮ್ಮ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಮ್ಮ ದೇಶದ 2ನೇ ಪ್ರಧಾನಮಂತ್ರಿ ಯಾರು ಹೇಳಮ್ಮ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು.
ನಮ್ಮ ದೇಶದ ಸಂವಿಧಾನ ಬರೆದವರು ಯಾರಮ್ಮ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ದೇಶದ ಕ್ರಿಕೆಟಿಗರಲ್ಲಿ 100 ಸೆಂಚುರಿ ಮಾಡಿದವರು ಯಾರಮ್ಮ? ಸಚಿನ್ ತೆಂಡೂಲ್ಕರ್. ಅರುಂಧತಿ, ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ಮೂಲ ಹೆಸರೇನಮ್ಮ? ಗೊಮ್ಮಟೇಶ್ವರನ ಮೂಲ ಹೆಸರು ಬಾಹುಬಲಿ. ಬುದ್ಧ ಧರ್ಮದ ಮೂಲ ಪುರುಷ ಯಾರು ಅಂತ ಗೊತ್ತೇನಮ್ಮ? ಗೌತಮ ಬುದ್ಧ. ನಿಘಂಟು ತಜ್ಞರೊಬ್ರು ಮೊನ್ನೆ ಅವರ 100ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು. ಅವರ ಹೆಸರೇನು ಅಂತ ಗೊತ್ತೇನಮ್ಮ? ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಸರ್. ಬ್ರೈಲ್ ಲಿಪಿಯನ್ನ ಕಂಡಿಡಿದವರು ಯಾರಮ್ಮ? ಸರ್ ಲೂಯಿ ಬ್ರೈಲ್. ಗುಡ್. ಅಂಧರು ಬಳಸುವ ವೈಟ್ ಕೇನ್ ಅಥವಾ ಬಿಳಿ ಕೋಲನ್ನ ಕಂಡು ಹಿಡಿದವರು ಯಾರಮ್ಮ? ಸರ್ ಡಾಕ್ಟರ್ ರಿಚರ್ಡ್ ಹುವರ್. ನೋಡಮ್ಮ, ನಿನಗಿದು 10ನೇ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆ. ಇತ್ತೀಚೆಗಷ್ಟೇ ನಿಧನರಾದ ಪಂಚಾಕ್ಷರಿ ಗವಾಯಿಗಳ ತರ ಉತ್ತರ ಪ್ರದೇಶದಲ್ಲಿ ಒಬ್ರು ಹುಟ್ಟು ಕುಡ್ರಿದ್ದಾರೆ. ಅವರು ದೊಡ್ಡ ವಿದ್ವಾಂಸರು, ಸಾವಿರಾರು ಜನಕ್ಕೆ ಪ್ರವಚನ ನೀಡ್ತಿದ್ದಾರೆ. ಒಂದು ಅಂಧರ ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದಾರೆ. ಅವ್ರ ಹೆಸರೇನು ಅಂತ ಗೊತ್ತೇನಮ್ಮ? ಉತ್ತರ ಪ್ರದೇಶದಲ್ಲಿ ಒಂದು ಅಂಧರ ವಿಶ್ವವಿದ್ಯಾಲಯವನ್ನು ನಡೆಸುತ್ತಿರುವ ಶ್ರೀ ಜಗದ್ಗುರು ರಾಮಭದ್ರಾಚಾರ್ಯರ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿ. ಉತ್ತರ ಪ್ರದೇಶ ಶ್ರೀ ಜಗದ್ಗುರು ರಾಮಭದ್ರಾಚಾರ್ಯರು. ವೆರಿ ಗುಡ್ ಅರುಂಧತಿ, ನಿನ್ನನ್ನ ಡೆಲ್ಲಿ ಸ್ಪರ್ಧೆಗೆ ಆಯ್ಕೆ ಮಾಡಿದೀವಿ. ನಾಳೆ ಪೇಪರ್ನಲ್ಲಿ ನಿನ್ನ 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಜೊತೆ ನೀನು ಡೆಲ್ಲಿಗೆ ಆಯ್ಕೆ ಆಗಿರೋ ವಿಷಯ ಕೂಡ ನಿನ್ನ ಫೋಟೋ ಸಮೇತ ಬರುತ್ತಮ್ಮ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಮ್ಮ. ಅತ್ತೆ ಅತ್ತೆ, ಯಾಕಪ್ಪ ಜಗದೀಶ, ಯಾಕೆ ಓಡ್ ಬರ್ತಿದ್ಯಾ? ನಮ್ಮ ಅರುಂಧತಿ SSLC ಎಕ್ಸಾಮ್ ಬರ್ದು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಡೆಲ್ಲಿ ನಡೆಯೋ ಸ್ಪರ್ಧೆಗೆ ಆಯ್ಕೆ ಆಗಿದ್ದಾಳೆ. ಇಲ್ಲಿ ನೋಡಿ, ಹೌದಾ? ಫೋಟೋ ಕೂಡ ಬಂದಿದೆ. ಬಹಳ ಸಂತೋಷನಪ್ಪ. ಐನೂರೇ ಏನಪ್ಪ ಇವತ್ತಿನ ಜಗದೀಶ? ಪೇಪರ್ ನೋಡಿದ್ರಾ? ಏನು ವಿಶೇಷ? ನಮ್ಮ ಅರುಂಧತಿ SSLC ಎಕ್ಸಾಮ್ ಬರ್ದು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಡೆಲ್ಲಿ ನಡೆಯೋ ಸ್ಪರ್ಧೆಗೆ ಆಯ್ಕೆ ಆಗಿದ್ದಾಳೆ. ಹೌದಾ? ಇಲ್ಲಿ ನೋಡಿ, ಫೋಟೋ ಕೂಡ ಬಂದಿದೆ. ಎಂತ ಸಂತೋಷ ಸುದ್ದಿ ಹೇಳಿದ್ಯಪ್ಪ. ಎಲ್ಲ ಮಾರುತಿ ಮಹಿಮೆ. ಆಯ್ತು ಐನೂರೇ, ನಾನು ಹೋಗಿ ಈ ವಿಷಯನ ಗೌಡ್ರಿಗೆ ಹೇಳ್ಬೇಕು. ಆಯ್ತು. ಬರ್ತೀನಿ. ಜೈ ಮಾರುತಿ. ಹಲೋ, ಯಾರು? ನಮಸ್ಕಾರ ಸರ್, ನಾನು ರಾಜಪ್ಪ ಮಾತಾಡ್ತಾ ಇದ್ದೀನಿ. ಓಹೋ, ನಮಸ್ಕಾರ ರಾಜಪ್ಪನವರೇ. ನಿಮ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅಯ್ಯೋ, ನಮ್ದೇನಿದೆ ಬಿಡಿ, ದೇವರಿಚ್ಛೆ. ಎಲ್ಲ ಅವಳ ಶ್ರಮದ ಫಲ. ಆ ಕ್ರೆಡಿಟ್ ಎಲ್ಲ ನಿಮಗ್ ಸೇರ್ಬೇಕು ರಾಜಪ್ಪನವರೇ. ಫ್ಲೈಟ್ ಎಷ್ಟು ಗಂಟೆಗೆ ಗೋಪಾಲಯ್ಯನವರೇ? 1 ಗಂಟೆಗೆ ಫ್ಲೈಟು, 11 ಗಂಟೆಗೆ ನಾವೆಲ್ಲ ಏರ್ಪೋರ್ಟ್ ಅಲ್ಲಿ ಇರ್ಬೇಕು. ನಾವೆಲ್ಲ ಬರ್ಬೇಕು ಅನ್ಕೊಂಡಿದೀವಿ. ಹೇಗೆ ಗೋಪಾಲಯ್ಯನವರೇ? ನೀವು 11 ಗಂಟೆಗೆ ಏರ್ಪೋರ್ಟ್ ಅಲ್ಲಿ ಇರ್ಬೇಕು ಅಂದ್ರೆ 10 ಗಂಟೆಗೆ ಸ್ಕೂಲಿಂದ ಹೊರಡ್ತೀರಿ. ಅಷ್ಟ್ರಲ್ಲಿ ನಾವು ಬರೋಕ್ಕಾಗ್ಲಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ನೇರವಾಗಿ ಏರ್ಪೋರ್ಟ್ಗೆ ಬನ್ನಿ. ಥ್ಯಾಂಕ್ ಯು ಗೋಪಾಲಯ್ಯನವರೇ. ಜಗದೀಶ, ಯಾರ್ಯಾರು ಬರ್ತಾರೆ ಎಲ್ರಿಗೂ ಹೇಳ್ಬಿಡಪ್ಪ. ನೋಡ್ರೆ, ನೀವು ಬೇಗ ರೆಡಿಯಾಗಿ. ಏನ್ ನೋಡ್ತಾ ಇದ್ದೀರಾ? ಅಕ್ಕ ಏರೋಪ್ಲೇನ್ ಅಲ್ಲಿ ನಿನ್ ಜೊತೆ ಡೆಲ್ಲಿಗೆ ನಾನು ಬರ್ತೀನಿ ಅಕ್ಕ. ಹೌದು ಅರುಂಧತಿ, ನಾವು ಬರ್ತೀವಿ. ನೋಡಿ, ನೀವು ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅರುಂಧತಿ ತರ ಕಷ್ಟಪಟ್ಟು ಚೆನ್ನಾಗಿ ಓದಿ ಬುದ್ಧಿವಂತರಾಗ್ಬೇಕು. ಆಗ ನಾನೇ ನಿಮ್ಮನ್ನೆಲ್ಲ ಕಳಿಸ್ಕೊಡ್ತೀನಿ. ಅರುಂಧತಿ ಡೆಲ್ಲಿ ನಡೆಯೋ ವಿಚಾರ ವೇದಿಕೆಯಲ್ಲಿ ಗೆದ್ದು ನಮ್ಮ ಶಾಲೆಗೆ, ನಮ್ಮ ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಹೋಗಿ ಆಯ್ತಾ? ಜಯಮ್ಮ, ಸರ್. ಅರುಂಧತಿ ಬಟ್ಟೆನೆಲ್ಲ ರೆಡಿ ಮಾಡಿ ಹೋಗಮ್ಮ. ಆಯ್ತು ಸರ್, ಬೇಕು. ಅರುಂಧತಿ ಸರ್, ಏರ್ಪೋರ್ಟ್ಗೆ ನಿನ್ನ ನೋಡೋದಿಕ್ಕೆ ನಿಮ್ ಚಿಕ್ಕಮ್ಮ, ನಿಮ್ಮಪ್ಪ, ನಿಮ್ ತಂಗಿಯರು, ಪೂಜಾರಪ್ಪ ಯಾರು ಬರ್ತಿದ್ದಾರೆ ಅಂತ ರಾಜಪ್ಪನವ್ರು ಫೋನ್ ಮಾಡಿದ್ರಮ್ಮ. ಹೌದಾ ಸರ್?
ವಿಮಾನ ಹತ್ತಕ್ ಮುಂಚೆ ನನ್ ಚಿಕ್ಕಮ್ಮನ್ನ ನನ್ ತಂಗಿಯರ್ನ ಒಂದ್ಸಲ ಮಾತಾಡ್ಸ್ಬೇಕು ಸರ್. ಆಯ್ತಮ್ಮ, ನೀನ್ ಮಾತಾಡುವಂತೆ. ಗಾಡಿ ಬರೋ ಟೈಮ್ ಆಗ್ಬಿಡುತ್ತೆ, ನಡೆಯಮ್ಮ. ಅಮ್ಮ, ನೀನೆಲ್ಲ ರೆಡಿ ಆಗ್ತಿದ್ಯಾ ಅಮ್ಮ? ಎಲ್ಗೆ ಅಂದ್ರೆ ನನ್ನ ಮಗಳ ಅರುಂಧತಿನ ನೋಡಕ್ಕೆ ನಾನ್ ಬರೋದ್ ಬೇಡ್ವೇನ್ರೆ? ಅಮ್ಮ ಸಾವಿತ್ರಿ, ಏನಿದು? ಹೋಗನ್ಮಾ. ನೀವ್ಯಾಕ್ರಿ ಹಂಗ್ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದೀರಾ? ಬ್ಯಾಗ್ನೆ ಬನ್ನಿ, ನಮ್ ಮಗಳನ್ನ ನೋಡಕ್ ಹೋಗವ. ಬನ್ರಿ. ನಡಿ. ಯಾಕೆ ರಾಜಪ್ಪ ಇಷ್ಟು ಲೇಟು? ಪಾಪ ಅರುಂಧತಿ ನಮ್ ಚಿಕ್ಕಮ್ಮನ್ನ ಮಾತಾಡ್ಸ್ಬೇಕು, ಮತ್ತೆ ನನ್ ತಂಗಿಯರ್ನ ಮಾತಾಡ್ಸ್ಬೇಕು. ಬಂದ್ರ ಅಂತ 100 ಸಲ ಕೇಳಿದ್ಲು. ಈಗ್ಲಾದ್ರೂ ನಾವ್ ಹೋಗಿ ಅರುಂಧತಿನ ನೋಡ್ಬೋದಾ ಸ್ವಾಮಿ? ಈಗೆಲ್ಲಮ್ಮ ನೋಡಕ್ಕಾಗತ್ತೆ. ನೀವು ತುಂಬಾ ಲೇಟ್ ಮಾಡ್ಬಿಟ್ರಿ ರಾಜಪ್ಪನವ್ರೆ. ಏನ್ ಮಾಡೋದು ಗೋಪಾಲನವ್ರೆ, ಎಲ್ಲ ನಮ್ ಗ್ರಾಚಾರ. ಬಸ್ಸಲ್ಲಿ ಬಂದ್ರೆ ತಡ ಆಗತ್ತೆ ಅಂತ ಟೆಂಪೋ ಮಾಡ್ಕೊಂಡು ಬಂದ್ವಿ. 2 ಸಲ ಪಂಕ್ಚರ್ ಆಗೋಯ್ತು. ಅಲ್ಲೋಡಿ, ಅರುಂಧತಿ ಹೋಗ್ತಾ ಇದ್ದಾಳೆ. ಮದುವೆ ಆದ ಗಂಡು ಹೆಣ್ಣನ್ನ ಕಲ್ಯಾಣ ಮಂಟಪದ ಹೊರಗಡೆ ಕರ್ಕೊಂಬಂದು ಕಾಣದೇ ಇರೋ ಅರುಂಧತಿ ನಕ್ಷತ್ರನ ತೋರಿಸ್ತೀವಿ. ನಿಜವಾದ ಅರುಂಧತಿ ನಕ್ಷತ್ರನ ಈಗ ನಾವು ನೋಡ್ತಾ ಇದ್ದೀವಿ. ಅಮ್ಮ ಅರುಂಧತಿ, ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕಮ್ಮ. ನಿನ್ನ ಸಾಧನೆ ಅಂಧ ಮಕ್ಕಳಿಗೆ ಮಾತ್ರ ಅಲ್ಲ, ಕಣ್ಣಿರೋ ಮಕ್ಕಳಿಗೂ ಕೂಡ ಆದರ್ಶವಾಗಬೇಕು. ಆ ಭಗವಂತ ಇದು ಚೆನ್ನಾಗಿಟ್ಟಿರ್ಲಿ. ಗುರಿಯ ಮುಟ್ಟುವ ಲೋಕ ಮೆಚ್ಚುವ ನಾಳೆ ಕಾದಿದೆ, ಸಾಗು ಮುಂದೆ ನೀನು. ಆತ್ಮಬಲವಿದೆ ನಿನ್ನಲಿ, ಧೈರ್ಯ ತುಂಬಿದ ಮಸಲಿ, 100 ಕನಸಿದೆ ನಿನ್ನಲಿ.